ಅವರಿಗೆ ಅದೇ 196 ಅಲ್ವಾ? ಅಶನಾಯಾದಿ ನಿರ್ಮುಕ್ತ ಸಿದ್ಧೋ ಮೋಕ್ಷಸ್ತ್ವಮೇವ ಸಹ ಶ್ರೋತವ್ಯಾದಿತವೇತ್ಯೇತತ್ ವಿರುದ್ಧಂ ಕಥಮುಚ್ಯತೆ? ಅಶನಾಯಾದಿ ನಿರ್ಮುಕ್ತ ಸಿದ್ಧೋ ಮೋಕ್ಷಸ್ತ್ವಮೇವ ಸಹ ಶ್ರೋತವ್ಯಾದಿತವೇತ್ಯೇತತ್ ವಿರುದ್ಧಂ ಕಥಮುಚ್ಯತೆ. ಅಶನಾಯಾದಿ ನಿರ್ಮುಕ್ತಃ ಸಿದ್ಧಃ ಮೋಕ್ಷಃ ತ್ವಂ ಏವ ಸಹ ಶ್ರೋತವ್ಯಾದಿ ತವ ಇತಿ ಏತತ್ ವಿರುದ್ಧಂ ಕಥಂ ಉಚ್ಯತೆ. ಇಲ್ಲಿ ಅಶನಾಯಾದಿ ಹಸಿವೆ ಮುಂತಾದ ಷಡೂರ್ಮಿ 6 ಊರ್ಮಿಯಿಂದ ಅಲೆ, ಸಮುದ್ರಕ್ಕೆ ಅಲೆ ಹೇಗೆ ನಿರಂತರ ಬರ್ತಾ ಇರುತ್ತೋ ಅಜ್ಞಾನಿಗಳಾದ ನಮಗೆ ಹಸಿವು ಬಾಯಾರಿಕೆ, ಶೋಕ ಮೋಹ, ಜರ ಮೃತ್ಯು ಇದು ಕಟ್ಟಿಟ್ಟ ಬುದ್ಧಿ. ದೇಹಾಭಿಮಾನಿಗಳಾದ ಸಂಸಾರಿಗಳಾದ ಎಲ್ಲ ಜೀವರಿಗೂ ತಪ್ಪಿಸ್ಕೋಕ್ ಆಗದೆ ಇರುವಂತಹ ಇದು ಸ್ವಭಾವ. ಯಾರಿಗೂ ಹೋಗಿ ತಪ್ಪಿಸ್ಕೋಕ್ಕಾಗಲ್ಲ. ಬಹಳ ಆದರೆ ನೀನು ಹಸಿವೆ ಮುಂತಾದ ಸಂಸಾರ ಧರ್ಮಗಳಿಂದ ಬಿಡುಗಡೆ ಹೊಂದಿದಂತಹ ಮೋಕ್ಷ ಸ್ವರೂಪನು. ಅದು ಸಿದ್ಧವಾಗಿರೋದು, ಸಾಧ್ಯ ಅಲ್ಲ, ಪಡ್ಕೊಳ್ಳೋದಲ್ಲ, ಉಂಟಾಗೋದಲ್ಲ, ಪಡಿಬೇಕ ಇವಾಗ ಹೊಸ ಮಾಡ್ಕೋಬೇಕಾಗಿಲ್ಲ. ನಾವು ತಿಳ್ಕೊಳ್ಳದೆ ಹೋದ್ರು ನಮ್ಮ ಸ್ವರೂಪ ಸ್ವಭಾವ ಮೋಕ್ಷ ಸ್ವರೂಪ. ಹೀಗಿರುವಾಗ ಅದು ತ್ವಮೇವ, ಆ ಮೋಕ್ಷ ಯಾರು ಹೇಳೋ? ನಿನ್ನ ಅಲ್ಲ, ನನ್ನ ಮನೆಯಾಗೆ ನಿನ್ನದಲ್ಲ, ನೀನೇ ಮೋಕ್ಷ ಸ್ವರೂಪ, ನಿನ್ನ ಸ್ವರೂಪ ಅದು. ಹೀಗಿರುವಾಗ ತಿಳ್ಕೊಂಡ್ಮೇಲು ಮತ್ತೆ ತಮ್ಮ ಶ್ರೋತವ್ಯಾದಿ ಅಸ್ತಿ ಕಟ್ಕೊಂಡ್ಮೇಲು ಶ್ರವಣ ಮಾಡ್ಬೇಕು, ಸಂಖ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು ಅಂತಂದ್ರೆ ಹೆಂಗೆ ವಿರುದ್ಧವಾಗಿ ಶಾಸ್ತ್ರ ಹೇಳುತ್ತೆ ಅಂತ ಸಂಖ್ಯಾನವಾದಿ ಹತ್ರ ಕೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಅಲ್ಲಪ್ಪ, ಅಶನಾದಿ ಮುಕ್ತನು ಅಂತೀರ, ಅಸಿದ್ಧನು ಒಪ್ಕೊಳ್ತೀರಾ, ಅದೇ ನಾನೇ ಆಗಿದ್ದೀನಿ ಅಂತ ಹೂ ಅಂತೀರಾ, ಮತ್ ಮಾಡ್ಬೇಕು ಅಂತಿದೆ ಅಂತೀರಾ. ಏನ್ರಿ ಇದು? ಒಂದಕ್ಕೊಂದು ವಿರುದ್ಧ ಆಗತ್ತಲ್ಲ. ಅಶನಾಯಾದಿ ನಿರ್ಮುಕ್ತನಾಗಿ ಮುಕ್ತ ಸ್ವರೂಪನು ಅದು ಸಿದ್ಧವಾಗಿರೋದು ಈಗ ಇರತಕ್ಕದ್ದು ಅಂತ ಒಪ್ಕೊಳ್ಳೋದಾದ್ರೆ ಮತ್ ಮಾಡೋದು ಪಡೆಯೋದು ಆಗೋದು ಏನು ಕೆಲಸ? ಕರ್ತವ್ಯ ಅಂತ ಉಳಿಯುತ್ತೆ. ಕರ್ತವ್ಯಕ್ಕೆ ಅವಕಾಶವೇ ಇಲ್ವಲ್ಲ, ಅದೇ ಕರ್ತವ್ಯ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಇವರು. ಪ್ರಸಂಖ್ಯಾರವಾಗಿ ಏನೇನು ಭಾವನೆಗಳಂದ್ರೆ ಇಷ್ಟೆಲ್ಲ ವೇದಾಂತ ಕೇಳ್ತಾ ಇದ್ರು ಕೂಡ ನಾವು ಮಥಾ ಪ್ರಕಾರ ಅದೇ ಹಸಿವು ಬಾಯಾರಿಕೆ ಶೋಕ ಮೋಹ ಜನ ಮೃತ್ಯು ಕಷ್ಟ ದುಃಖ ಆಗ್ತಾ ಇದೆಯಲ್ಲ. ಆದ್ರಿಂದ ಕೇಳಿದ ಮಾತ್ರಕ್ಕೆ ಹೋಗಲ್ರಿ. ಭಾರಿ ಒಳ್ಳೆ ಅರಾಲ್ಡೇಟು ಕುಕ್ಕಿಕ್ಕು ಇಟ್ಕೊಂಡ್ಬಿಟ್ಟಿದೆ, ಕುಕ್ಕಿಕ್ಕು ಅರಾಲ್ಡೇಟ್ ಇಟ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬಿಡ್ಸ್ಕೊತಾರ? ಅದು ಏನೋ ಮಾಡ್ಬೇಕೆ ಹೊತ್ತು ಮಾಡೋದೇನು ಇಲ್ಲ, ಪಡೆಯೋದೇನು ಇಲ್ಲ, ಆಗೋದೇನು ಇಲ್ಲ ಅಂದ್ರೆ ಏನ್ರಿ ಇದು? ಅಷ್ಟು ಸುಲಭನೇ ಅಂದ್ರೆ ತಿಳ್ಕೊಂಡ್ಬಿಟ್ರೆ ಆಯ್ತಾ? ಯಾಕೋ ಹೊಂದಲ್ಲ ಕಣ್ರಿ, ಏನೋ ಒಂದು ಚೂರು ಕರ್ತವ್ಯ ಹೇಳ್ಬೇಕು ನೀವು. ಯಾಕಂದ್ರೆ ನೀವು ಹೇಳ್ತಾನೇ ಇದ್ದೀರಿ, ಜನ ಕೇಳ್ತಾನೇ ಇದ್ದಾರೆ, ಮತ್ತೆ ಅದೇ ಹಾಡು, ಅದೇ ಅಯ್ಯೋ ಕುಯ್ಯೋ ಮುರ್ರೋತೆ ಅನ್ನೋದೇ ಜನ, ಇದೇ ಕಷ್ಟ ಸ್ವಲ್ಪ ಇದ್ರಲ್ಲಿ ಇದ್ದೇ ಇದ್ದಾರೆ. ಯಾರಿಗೂ ಸಂಸಾರಕ್ಕೆ ಹೋಗ್ಲಿ ಕಾಣಿಲ್ಲಪ್ಪ. ನಾನು ನೋಡಿದ್ರೆ ವೇದಾಂತ ಕೇಳ್ತಾನೇ ಇದ್ದಾರೆ, ಅದು ಸಂಸಾರ ಒದ್ದಾಡ್ತಾನೆ ಇದ್ದಾರೆ. ಏನು ಅವ್ನ ಪಾಡು. ಅಯ್ಯೋ ಹೇಳಾರ್ದು. ಮೈಸೂರಲ್ಲಿ ಚಾಮರಾಜೇಂದ್ರ ಪಡಿಸಿ ಬಹಳ ದೊಡ್ಡ ವಿದ್ವಾಂಸ ಇತ್ತು. ಆ ಮಹಾತ್ಮ ಮಹಾಮಹೋಪಾಧ್ಯಾಯ, ವೇದಾಂತದ ಮಹಾಮಹೋಪಾಧ್ಯಾಯ. ಅಂಥವರಿಗೂ ಕೂಡ ಪ್ರಸ್ಥಾನ ಭಾಷೆ ಹೃದ್ಗತ ಎಲ್ಲ ಹೇಳಿದ್ರು. ಪಾಠ ಹೇಳಿದ್ರು ಕೂಡ ಸಣ್ಣ ವಿಷಯಕ್ಕೂ ಬಹಳ ಅಸಮಾಧಾನ, ಕೋಪ, ಬೇಜಾರು. ಆದ್ಮೇಲೆ ತನ್ನ ಮಕ್ಕಳು ಹೆಂಡತಿ ಮೇಲೆ ಅಪಾರವಾದ ಪ್ರೇಮ, ಪ್ರೀತಿ, ಅಭಿಮಾನ. ಇದನ್ನು ನೋಡಿದ್ರೆ ವೇದಾಂತ ಜ್ಞಾನಕ್ಕೂ ಈ ಪ್ರಾಕ್ಟಿಕಲ್ ಆಗಿರೋ ಜೀವನಕ್ಕೂ ಸಂಬಂಧವೇ ಇಲ್ಲ ಅನ್ಸತ್ತಪ್ಪ. ವೇದಾಂತ ಓದಿರ್ತಾರೆ, ವ್ಯವಹಾರದಲ್ಲಿ ಮಾತ್ರ ಎಲ್ಲರಂತೆ ಅವರು ವ್ಯವಹಾರ ಮಾಡ್ತಿರ್ತಾರೆ. ಎಂತದಿದು? ಅದು ಏನೋ ಒಂದು ಮಾಡೋದು ಹೇಳಬೇಕು ಅಂತ ಪ್ರಸಂಖ್ಯಾನ ಮಾಡಿ ಅದು ಹೆಂಗಯ್ಯ ಕಟ್ಕೊಂಡು ಅಂತ ಹೆಂಗಯ್ಯ ಮಾಡಿಸ್ತೀಯ ಅಂತ ಸಿದ್ಧಾಂತ. ನೀ ಮೋಕ್ಷ ಸ್ವರೂಪನೇ, ಸಿದ್ಧವಾಗಿರ್ತಕ್ಕವನೇ, ಅದೇ ನೀನಾಗಿರ್ತಕ್ಕವನು ಇಂಥ ಈ ಕಟ್ಕೊಂಡ್ಮೇಲೆ ಇನ್ನೇನು? ಶಂಕರಾಚಾರ್ಯ ಪ್ರಕಾರ ತತ್ವಸಿ ವಾಕ್ಯಾರ್ಥಂ ಸ್ವಲ್ಪ
ತತ್ವದ ವಿಚಾರ ಮಾಡ್ತಿದ್ದೆ ಸಾಕು. ಯಾವ ರಾಮನ ಜಪ, ವೇದಾಧ್ಯಯನ, ಗಾಯತ್ರಿ ಜಪ, ಭಜನೆ, ಏನು ಇದು ಮಾಡಕ್ ಆಗಲ್ಲ ಅನ್ನೋರಿಗೆ ಇದೇನು ಮಾಡಕ್ಕಾಗಲ್ಲ. ಮಾಡ್ತೀನಿ ಸರ್ವದಾ ನಾನು ಪದಾರ್ಥ ವಿವೇಕ ಮಾಡ್ಕೊಂಡು ಕೂತ್ಕೊಳ್ತೀನಿ, ಅದನ್ನ ಕಟ್ಕೊಳ್ತಾ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಅವನ ಹತ್ರನೂ ಬೇರೆ ಸಾಧನ ಮಾಡ್ಬೇಕಾ ಅಂತ ಕೇಳಿದ್ರೆ ಶಂಕರಾಚಾರ್ಯ ಏನಂತಾರೆ? ಬಿಲ್ಕುಲ್ ಇಲ್ಲ ಅಂತಾರೆ. ಪದಾರ್ಥ ಶೋಧನೆಯನ್ನು ಸರ್ವದಾ ಮಾಡೋ ಯೋಗ್ಯತೆ ನೀವಿದ್ದ ಪಕ್ಷದಲ್ಲಿ ಏನು ಮಾಡ್ಬೇಕಾಗಿಲ್ಲ. ಮಾಡಿದ್ರೆ ಅದು ವಿಕ್ಷೇಪ ಆಗುತ್ತೆ, ಅಡ್ಡಿ ಆಗುತ್ತೆ, ದೂರ ಆಗ್ತೀಯ. ಮಾಡಕ್ ಹೋಗ್ಬೇಡ, ಮಾಡೋ ಬುದ್ಧಿ ಕಿತ್ತಾಕೊಂಡಿದ್ದಾರೆ. ನಮಗೆ ಏನಪ್ಪ ಕೇಳ್ತಾನೇ ಕೇಳ್ತಾನೇ ನೀವು ಹೇಳ್ತಾನೇ ಇದ್ದೀರಾ, ಹಂಗೆ ಜೀವಿಸಪ್ಪ, ಏನು ವ್ಯತ್ಯಾಸ ಆಗಲ್ಲ ಅಂತ. ಇದು ಹೊಂದಲ್ಲ ಅಂತ ಶಂಕರಾಚಾರ್ಯ ಜ್ಞಾನ ವಾಕ್ಯಾರ್ಥವಾದ ಮೇಲೆ ಮತ್ತೆ ಕರ್ತವ್ಯ ಹೊಂದಲ್ಲ. ಹೀಗೆ ಬರಿಯ ವಾಕ್ಯದಿಂದಲೇ ಅನುಭವವಾಗಬಹುದೆಂಬುದನ್ನು ತಿಳಿಸಿಕೊಟ್ಟದ್ದಾಯಿತು. ಇನ್ನು ವಾಕ್ಯಾರ್ಥ ಜ್ಞಾನವಾದ ಮೇಲೂ ಶ್ರವಣ ಮನನ ರೂಪವಾದ ಪ್ರಸಂಖ್ಯಾನವು ಬೇಕೆಂತಲೂ ಆ ಪ್ರಸಂಖ್ಯಾನದಿಂದಲೇ ಅನುಭವವಾಗುವುದೆಂತಲೂ ಹಿಂದೆ 17ರಲ್ಲಿ ಹೇಳಿದ್ದ ಪೂರ್ವ ಪಕ್ಷವು ವ್ಯಾಹತವೆಂಬುದನ್ನು ಈಗ ತಿಳಿಸುತ್ತಾರೆ. ಮೋಕ್ಷವೆಂಬುದು ಬ್ರಹ್ಮಸ್ವರೂಪವೇ, ಆದ್ದರಿಂದ ನಿತ್ಯ ಸಿದ್ಧವಾಗಿದೆ. ಬ್ರಹ್ಮಸ್ವರೂಪದಲ್ಲಿ ಹಸಿವು, ಬಾಯಾರಿಕೆ ಮುಂತಾದ ಸಂಸಾರ ಧರ್ಮಗಳಿಲ್ಲ. ಆ ಬ್ರಹ್ಮವೇ ನೀನು ಎಂದು ಶ್ರುತಿಯು ಉಪದೇಶ ಮಾಡುತ್ತದೆ. ಆಮೇಲೆ ಈ ಅನುಭವಕ್ಕಾಗಿ ಪ್ರಸಂಖ್ಯಾನವನ್ನು ಮಾಡು ಎಂದೂ ಕಟ್ಟು ಮಾಡುತ್ತದೆ ಎನ್ನುವುದು ತನಗೆ ತಾನೇ ವಿರುದ್ಧವಾದ ಮಾತು. ಏಕೆಂದರೆ ಬ್ರಹ್ಮಸ್ವರೂಪವು ಶ್ರೋತೃವಿಗೆ ನಿತ್ಯ ಸಿದ್ಧವಾಗಿದ್ದರೆ ಅದರ ಅನುಭವವು ಆಮೇಲೆ ಆಗಬೇಕೆನ್ನುವುದು ಹೊಂದುವುದಿಲ್ಲ. ಅನುಭವವು ಪ್ರಸಂಖ್ಯಾನದಿಂದ ಹೊಸದಾಗಿ ಉಂಟಾಗಬೇಕಾಗಿದ್ದರೆ ಬ್ರಹ್ಮಾತ್ಮತ್ವವು ನಿತ್ಯ ಸಿದ್ಧವೆಂಬುದು ಹೊಂದುವುದಿಲ್ಲ. ಅದು ಪ್ರಸಂಖ್ಯಾನ ಮಾಡ್ಬೇಕು ಅಂತಂದ್ರೆ ನಿತ್ಯ ಸಿದ್ಧ ಹೊಂದಲ್ಲ. ನಿತ್ಯ ಸಿದ್ಧವಾಗಿದ್ರೆ ಅನುಭವ ಆಮೇಲೆ ಆಗ್ಬೇಕು ಅನ್ನೋದು ಹೊಂದಲ್ಲ. ಒಂದಕ್ಕೊಂದು ವಿರುದ್ಧ. ಆಗಾಗ್ಬಿಟ್ಟಿದ್ರೆ ಅದಕ್ಕೇನು ಮಾಡ್ಬೇಕಾಗಿಲ್ಲ. ಏನೋ ಮಾಡ್ಬೇಕಾಗಿದ್ರೆ ಆಗಿದ್ದೀನಿ ಸುಳ್ಳಾಗುತ್ತೆ. ಯಾವುದೋ ಒಂದನ್ನು ನೀವು ಒಪ್ಕೊಳ್ಳೇಬೇಕು. ಬ್ರಹ್ಮಾತ್ಮತ್ವ ನಿತ್ಯ ಸಿದ್ಧ ಅಂತ ಒಪ್ಕೊಳ್ತೀರಾ, ಮಾಡೋದಿಲ್ಲ ಅಂತ ಒಪ್ಕೊಳ್ಳಿ. ಮಾಡೋದಿದ್ದೇ ಇದೆ ಅಂತೀರಾ, ಬ್ರಹ್ಮಾತ್ಮತ್ವ ಇನ್ನೂ ನಿತ್ಯ ಸಿದ್ಧವಾಗಿಲ್ಲ ಅಂತ ಹೇಳಿ. ಎರಡನ್ನೂ ಹೇಳ್ಬೇಡಿ. ಬ್ರಹ್ಮಾತ್ಮತ್ವ ಸಿದ್ಧವಾಗಿದೆ, ಸ್ವರೂಪವಾಗಿದೆ, ಮಾಡೋದು ಇದೆ ಅಂತಂದ್ರೆ ಏನು ಒಪ್ಪೋಕ್ಕಾಗಲ್ಲ ಅಂತ ಭಾಷ್ಯಕಾರ ಬರೆದರು. ಸೇತ್ಸತೀತ್ಯೇವ ಚೇತ್ ತತ್ಸ್ಯಾತ್ ಶಮನಾದಿ ತದಾ ಭವೇತ್ ಮೋಕ್ಷಸ್ಯ ನಿತ್ಯತೀವಂ ಸ್ಯಾತ್ ಮೋಕ್ಷಸ್ಯ ಅನಿತ್ಯತೀವ ವಿರೋಧ್ಯೇವ ಅನ್ಯಥಾ ವಶಃ ಮೋಕ್ಷಸ್ಯಾನಿತ್ಯತೀವಂ ಸ್ಯಾತ್ ವಿರೋಧ್ಯೇವ ಅನ್ಯಥಾ ವಚಃ ಸೇತ್ಸ್ಯತಿ ಇವ ಸೇತ್ಸ್ಯತಿ ಇವ ಏಕೋ ಏವ ಚೇತ್ ತತ್ ಸ್ಯಾತ್ ಶ್ರವಣಾದಿ ತದಾ ಭವೇತ್ ಮೋಕ್ಷಸ್ಯ ನಿತ್ಯತ್ವಂ ನಿತ್ಯತಾ ಏವಂ ಸ್ಯಾತ್ ವಿರೋಧ್ಯೇವ ವಿರೋಧಿ ಏವ ಅನ್ಯಥಾ. ಮೋಕ್ಷ ಸೇತ್ಸ್ಯತಿ ಅದು ಸಿಧು ಶಾಸ್ತ್ರ ಮಾಂಗಲ್ಯ ಧಾತು. ಅದರಲ್ಲಿ ರಟ್ಟು ಪ್ರಯೋಗ. ಸೇತ್ಸ್ಯತಿ ಸಿದ್ಧತಿ ರಟ್ಟು, ಸಿಷೇಧ ರಟ್ಟು, ಸೇಧಿತ ಲುಟ್ಟು, ಸೇತ್ಸ್ಯತಿ ದಿವಾದಿ ಗಣ, ದಿವಾದಿ ದೃಶ್ಯ. ಮುಂದೆ ಆಗುವೆ ಜ್ಞಾನಾದನ್ಯ ಗತಿಶ್ಚೇಚ್ಛಾ ಪ್ರಾಪ್ಸ್ಯಸೀತ್ಯೇವ ತಮ್ಮದೇ. ಒಂದು ವೇಳೆ ಏನಾದರೂ ಮೋಕ್ಷವನ್ನ ಪಡೆದುಕೊಳ್ಳುವುದಕ್ಕೆ ಜ್ಞಾನಕ್ಕಿಂತ ಬೇರೆ ಮಾರ್ಗ ಇದ್ದ ಪಕ್ಷದಲ್ಲಿ ಆಗ ಆ ಮೋಕ್ಷವನ್ನ ನೀನು ಮುಂದೆ ಪಡೆಯುವೆ ಹಾಗೆ ಹೇಳಬೇಕೆ ಹೊರತು ಪ್ರಾಪ್ತೋಸಿ ಅಂತ ಹೇಳ ಹಾಗಿಲ್ಲ. ಯಾಜ್ಞವಲ್ಕ್ಯರು ಹೇಳ್ಬಿಟ್ರು, ಅಭಯಂ ವೈ ಜನಕ ಪ್ರಾಪ್ತೋಸಿ, ಆಲ್ರೆಡಿ ನೀವು ಪಡ್ಕೊಂಡ್ಬಿಟ್ಟಿದೀಯ. ಆಲ್ರೆಡಿ ಗಾಟ್ ಇಟ್.
ಬಂದ್ಬಿಟ್ಟಿದ್ಯಾ, ಪಡೆದು ಬಿಟ್ಟಿದ್ಯಾ, ಪಡೆಯೋಕ್ಕೇನಿಲ್ಲ ಅಲ್ಲಿ, ತಿಳ್ಕೊ ಅಷ್ಟೇ, ನೀನು ಮಾಡ್ಬೇಕಾಗಿಲ್ಲ ಅಂತ ಅಷ್ಟರ ಮಟ್ಟಿಗೆ ಹೇಳ್ಬಿಟ್ಟು ಏನಾದ್ರು ಅಲ್ಲೂ ಮಾಡೋದು ಅಂತಿದ್ರೆ ಅವಾಗ ಜ್ಞಾನಕ್ಕಿಂತ ಬೇರೆ ಇನ್ನೊಂದು ಸಾಧನ ಇದೆ ಅಂತ ಪ್ರಾಪ್ಸ್ಯಸಿ ಹೊರಟು ಹೇಳ್ಬೇಕು, ಮುಂದೆ ಆಗುವೆ ಅಂತ. ಅದೇ ರೀತಿ ಇಲ್ಲಿ ಮೋಕ್ಷ ಸೇತ್ಸ್ಯತಿ, ಮೋಕ್ಷ ಸಿದ್ಧ ಅನ್ಬಾರ್ದು, ಮೋಕ್ಷವು ಮುಂದೆ ಸಿದ್ಧವಾಗುತ್ತದೆ ಅಂತ. ಈ ರೀತಿಯಾಗಿ ಆಗುತ್ತಿತ್ತು ಯಾವಾಗ ನೀನು ಹೇಳುವಂತೆ ಸಂಖ್ಯಾನವನ್ನು ಮಾಡಿ ಪಡ್ಕೊಳ್ಬೇಕು ಅಂತ ನಿಂತಿದ್ರೆ ಅವಾಗ ಶ್ರವಣಾದಿ ಜೊತೆದಾಗು. ಅವಾಗ ಶ್ರವಣಾದಿಗಳು ಮತ್ತೆ ಶ್ರವಣ ಮಾಡು, ಮತ್ತೆ ಮನನ ಮಾಡು, ಮತ್ತೆ ಆವೃತ್ತಿ ಮಾಡು. ನಿರುಪಮ ಬಂದ್ಬಿಟ್ಟಿದ್ದಾರೆ, ನಿರುಪಮ ಬಂದೇ ಇರಲಿಲ್ಲ ತುಂಬಾ ದಿವಸದಿಂದ. ಓ ಆಶ್ಚರ್ಯ. ಹಾ ಅಮ್ಮ ಚೆನ್ನಾಗಿದ್ದೀರಾ ನಿರುಪಮ ಅವರು? ಹಾ ಆಗ ನೀವು ಪಡೆಯುವೆ ಎಂಬುದೇ ಹೇಳ್ಬೇಕಾಗಿತ್ತು. ಏವಂ ಅವಾಗ ಏನಾಗುತ್ತೆ, ಪಡೆದದ್ದಾಗಿರೋ ಮೋಕ್ಷ ಏನಾಗುತ್ತೆ, ಅನಿತ್ಯತಾ ಏನು ಬ್ರಹ್ಮಲೋಕ ಅಂದ್ರೆ ಸತ್ಯಲೋಕ ಪಡ್ಕೋ. ಗಲಾಟಿ ಅವಾಗ ನೀನು ಪಡ್ಕೊಳ್ಳುವೆ, ಅನಿತ್ಯ ಆಗ್ಬಿಡುತ್ತೆ, ಪಡ್ಕೊಂಡದ್ದು ನಿತ್ಯವಾಗಿ ಉಳಿಯೋದಿಲ್ಲ. ಆವಾಗ ಏನಾಗುತ್ತೆ, ಶ್ರುತಿವಾಕ್ಯ ವಿರೋಧ, ಮೋಕ್ಷ ನಿತ್ಯ ಅಂತ ಹೇಳ್ತಾರೆ, ಶ್ರುತಿಯೆಲ್ಲ ಬಿದ್ದೋಗುತ್ತೆ, ವಿರೋಧವಾಗುತ್ತೆ, ಒಂದು ಯುಕ್ತಿಯುಕ್ತವಾಗಲ್ಲ. ಅದನ್ನ ನಿನ್ನ ಸಿದ್ಧಾಂತವನ್ನು ಕಟ್ಕೊಂಡ್ರೆ ಮೋಕ್ಷ ಹೊಂದಲ್ಲ, ಶ್ರುತಿವಾಕ್ಯ ಹೊಂದಲ್ಲ, ಅನುಭವ ಹೊಂದಲ್ಲ, ಯುಕ್ತಿ ಹೊಂದಲ್ಲ, ದೃಷ್ಟಾಂತ ಏನೇನು ಹೊಂದಲ್ಲ ಕಳೆಯ. ಅದು ಯಾವ ಕಾರಣ ಬೇಕಾದ್ರೆ ಅದಿಂದೇ ಬದುಕಲ್ಲ, ನನಗೆ ಆಗಲೇಬೇಕು ಅಂದ್ರೆ ತತ್ವಜ್ಞಾನ ಆಗೋದು ಶ್ರವಣ ಮಾಡ್ತಿರು, ಮನನ ಮಾಡ್ತಿರು, ಬೇಕಾದ್ರೆ ಅದಕ್ಕೆ ಇಟ್ಕೊ ಪ್ರಸಂಖ್ಯಾನವನ್ನ. ವಾಕ್ಯಾರ್ಥ ಜ್ಞಾನಕ್ಕೆ ಪ್ರಸಂಖ್ಯಾನವನ್ನ ತಗೊಂಡ್ಬರ್ಬೇಡ. ವಾಕ್ಯಾರ್ಥ ಜ್ಞಾನ ಒಮ್ಮೆ ಆದ ಸಮಯದಲ್ಲೇ ಮುಟ್ಟಾಡಿದ್ಯ. ಮತ್ತೆ ಕೇಳ್ತಾ ಇರು, ಮನನ ಮಾಡ್ತಾ ಇರು, ಗೊತ್ತಾಗೋರ್ಗು ಚಿಂತೆ ಮಾಡು, ಅದೇ ತಪ್ಪು. ಅದ್ರ ಬಗ್ಗೆ ನಾವು ಒಪ್ಕೊಳ್ತೀವಿ ಅಂತ ಭಾಷ್ಯಕಾರರು ಇವರು ಹೇಳಿದ್ದಾರೆ. ಪುರುಷಾರ್ಥಕ್ಕಾಗಿ ಸಾಧನವನ್ನು ಹೊರಗೆ ಹುಡುಕುತ್ತಿದ್ದು ಯಾವ ಸಾಧನದಿಂದಲೂ ಪರಮ ಪುರುಷಾರ್ಥವು ದೊರಕದೇ ಹೋಗಿರುವಾಗ ಮುಮುಕ್ಷುವಿಗೆ ಆತ್ಮನನ್ನೇ ಶ್ರವಣ ಮಾಡಬೇಕು ಎಂದು ಹೇಳಿದರೆ ಅವನು ಹಿಂದಕ್ಕೆ ತನ್ನ ಕಡೆಗೇ ಹಿಂತಿರುಗುತ್ತಾನೆ. ಆಗ ಶ್ರುತಿಯು ತತ್ವಮಸಿ, ಅದೇ ನೀನು ಎಂದು ಉಪದೇಶಿಸುತ್ತದೆ ಎಂಬುದು ನಮ್ಮ ಮತವು. ಇಲ್ಲಿ ಶ್ರವಣಾದಿಗಳು ವಿಧಿಯಲ್ಲ, ವಿಧಿಯಂತೆ ಕಾಣುತ್ತಿರುವ ವಚನಗಳು. ನಾನು ಕರ್ತೃ ಎಂದು ತಿಳಿದಿರುವವನಿಗೆ ಈ ವಿಧಿಯಂತಿರುವ ವಚನಗಳನ್ನು ಉಪದೇಶಿಸಿರುವುದರಿಂದ ಇಲ್ಲಿ ಯಾವ ವಿರೋಧವೂ ಇರುವುದಿಲ್ಲ. ಕರ್ತು ತಂದ್ಕೊಂಡ್ಬಿಟ್ಟು ಯಜ್ಞಾಗಾದಿ ಮಾಡ್ಕೋಬೇಕು ಅಂತ ಅನ್ಕೊಂಡಿಯಲ್ಲ, ಯಜ್ಞಾಗಾದಿ ಮಾಡು ಒಂದೇ ಇಲ್ಲ ಕಣೋ, ಆತ್ಮನ್ನೂ ಶ್ರವಣ ಮಾಡು ಅಂತ ಅದು ನೀನ್ ಕೇಳಬೇಕಾದದ್ದಿದೆ ಅಂತ ವಿಧಿಯಂತೆ. ಯಾಕಂದ್ರೆ ಆತ್ಮನ ಸ್ವರೂಪ, ಅದ್ರ ಬಗ್ಗೆ ಶ್ರವಣ ಮಾಡು ಅಂದ್ರೆ ಬರೀ ಯಜ್ಞಾಗಾದಿಗಳಲ್ಲಿ ಇರಬೇಡ, ಲೌಕಿಕದಲ್ಲಿ ಇರಬೇಡ, ಅನಾತ್ಮ ವಿಚಾರದಲ್ಲಿ ಇರಬೇಡ, ಆತ್ಮವನ್ನು ಶ್ರವಣ ಮಾಡ್ಬೇಕಪ್ಪ ಅಂದ್ರೆ ವಿಧಿಚ್ಛಾಯಾದಿ ವಚನಾನಿ ಕಿಮರ್ಥಾನಿ ತರ್ಹಿ ಆತ್ಮಾವಾಲೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸವ್ಯ ಇತ್ಯಾದಿ ವಿಧಿಚ್ಛಾಯಾನಿ ವಚನಾನಿ ಪ್ರಶ್ನೆ ಪ್ರತ್ಯಗಾತ್ಮ ಸ್ವತಸ್ಥೆಯ ಪ್ರವರ್ತಯಂತಿ ಪ್ರತ್ಯಗಾತ್ಮ ಅಭಿಮುಖೀಕರಣಾರ್ಥಾನಿ ಬ್ರೂಮಃ. ಕಿಮರ್ಥಮಿತಿ ಬ್ರೂಮಃ? ಪ್ರತ್ಯಗಾತ್ಮ ಅಭಿಮುಖೀಕರಣಾರ್ಥಾನಿ, ನಿಮ್ಮನ್ನ ಒಳಮುಖವಾಗಿ ಅಂತರ್ಮುಖವಾಗಿ ಮಾಡೋದಕ್ಕೋಸ್ಕರವಾಗಿ ಅತ್ಯಂತ ಪ್ರತ್ಯಯ. ಟ್ರೈನು ಟ್ರೈನ್ ಹೋಗ್ತಾ ಇದೆ, ಇಲ್ಯಾಕಪ್ಪ ಟ್ರೈನ್ ಬಂದ್ಬಿಡ್ತಪ್ಪ ನೋಡಿದೆ. ಅಭಿಮುಖವಾಗಿ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಹೇಳ್ತಾ ಇದೆ ಅಂತ ಹೇಳಿ ಭಾಷೆಗಾರರು ಹೇಳ್ತಾರೆ. ಇಲ್ಲಿ ಶ್ರವಣಾದಿಗಳು ವಿಧಿ ಇಲ್ಲ. ಇದಕ್ಕೆ ಬದಲು ತತ್ವಮಸಿ ಎಂಬ ವಾಕ್ಯವನ್ನು ಮೊದಲು ಉಪದೇಶ ಮಾಡಿ ವಾಕ್ಯ ಜ್ಞಾನವಾದವನಿಗೆ ಶ್ರವಣಾದಿಗಳನ್ನು ಮಾಡು ಎಂದು ಬೋಧಿಸಿದೆ ಎಂಬ ಪ್ರಸಂಖ್ಯಾನವಾದಿಗಳ ಪಕ್ಷದಲ್ಲಿ ವಾಕ್ಯದಿಂದ ಜ್ಞಾನವೇ ಆಗಿದ್ದರೆ ಆಗ ಶ್ರವಣವು ವ್ಯರ್ಥವಾಗುವುದು. ಮುಂದೆ ಮೋಕ್ಷವು ಸಿದ್ಧವಾಗುವುದು ಎಂಬ ಉಪದೇಶದಿಂದ ಹಾಗೆ ಉಪದೇಶಿಸಿದೆ ಎನ್ನುವುದಾದರೆ ಆಗ ಶ್ರವಣದಿಂದ ಮೋಕ್ಷವು ಉಂಟಾಗಬೇಕಾಗಿರುವುದರಿಂದ ಶ್ರವಣಾದಿ ಸಾಧನಕ್ಕೆ ಅಧೀನವಾಗಿದೆ ಎಂದಾಗಿ ಅನಿತ್ಯವೆಂದಾಗುವುದು. ಈಗಲೇ ಮುಕ್ತತ್ವವು
ಸಿದ್ಧವಾಗಿದ್ದರೆ ಶ್ರವಣವನ್ನು ಉಪದೇಶಿಸುವುದು ವಿರುದ್ಧವಾಗುವುದು. ಆದ್ದರಿಂದ ಶ್ರವಣಾದಿಗಳಿಂದ ಹೊಸದಾಗಿ ಅನುಭವವು ಉಂಟಾಗಬೇಕೆನ್ನುವವರ ಮತವು ಸರ್ವಥಾ ಯುಕ್ತವಲ್ಲ. ಈಗ ನೋಡಪ್ಪ, ಶ್ರೋತವ್ಯಯೋರ್ಭೇದಃ ಯದೀಷ್ಟಸ್ಯಾದ್ಭವೇದಿದಂ ಇಷ್ಟಾರ್ಥಕೋಪ ಏವಂ ಸ್ಯಾತ್ ನ ಯುಕ್ತಂ ಸರ್ವಥಾ ವಚಃ. श्रोतश्रोतव्ययोर्भेदो यदीष्टस्याद्भवेदिदम् इष्टार्थकोप एवं स्यात् न युक्तं सर्वथा वचः. श्रोतश्रोतव्ययोः भेदः यदि इष्टः स्यात् भवेत् इदम् इष्टार्थकोपः एवं स्यात् न युक्तं सर्वथा वचः. न युक्तं ಯದಿ ಒಂದು ನೋಡಪ್ಪ, ಪ್ರಸಂಖ್ಯಾನವಾದಿ ಒಂದು ಕಡ್ಡಿ ಮುರಿದು ಹೇಳ್ಬಿಡ್ತೀನಿ. ಕೇಳುವಂಥ ಮುಮುಕ್ಷು, ಕೇಳಬೇಕಾದ ಪರಮಾತ್ಮ, ಇಬ್ಬರಿಗೂ ಭೇದ ಇದ್ದೇ ಇದೆ, ಅವ್ರು ಬೇರೆ ಬೇರೆ ಇವರೇ ಅಂತ ಹಾಗೇನಾದ್ರೂ ನಿನ್ನ ಪಕ್ಷವಾಗಿದ್ದು ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಇವನು ಪ್ರಸಂಖ್ಯಾನ ಮಾಡಬೇಕು, ಜಪ ಮಾಡಬೇಕು ಹಾಗೇನಾದ್ರೂ ಎನ್ನುವುದಾದರೆ ಶ್ರೋತವ್ಯ, ಶ್ರೋತ ದೇವದತ್ತ ಯಜ್ಞದತ್ತ, ಶ್ರೋತವ್ಯಂ ಪರಂಬ್ರಹ್ಮ, ಶ್ರೋತವ್ಯ ಆತ್ಮ ಅಂತ ಈ ರೀತಿ ಇಟ್ಕೊಂಡ್ರೆ ಇಬ್ಬರಿಗೂ ಭೇದ ಇಷ್ಟವಾದರೆ ಅವಾಗ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಆಗುತ್ತೆ. ಏನ್ ಸಿದ್ಧಾಂತ? ಆಮೇಲೆ ಪಡ್ಕೊಳ್ತಾನೆ ಅಂಗಿಲ್ಲ, ಭೇದ ಏನ್ ಮಾಡ್ತೀವಿ ಆಮೇಲೆ ಹೋಗಲ್ಲ. ಬೇರೆ ಇದ್ದದ್ದೇ ಆದ್ರೆ ಕ್ರಿಯೆಯಿಂದಲೂ ಭೇದ ಹೋಗಲ್ಲ. ಏನ್ ಮಾಡು ಭೇದ ವಸ್ತುತಃ ಇದ್ದ ಭೇದವನ್ನ ಪ್ರಸಂಖ್ಯಾದಿಂದಲೂ ಅದನ್ನು ತೆಗೆದುಹಾಕಕ್ಕಾಗಲ್ಲ, ಅದು ಬಿಡಿಸಕ್ಕಾಗಲ್ಲ. ನಿನ್ನ ಸಿದ್ಧಾಂತವೂ ತಪ್ಪಾಗತ್ತೆ. ನಿನ್ನ ಸಿದ್ಧಾಂತ ಕೊನೆಗೆ ಪ್ರಸಂಖ್ಯಾದಿಂದ ಆಗ್ಬಿಡ್ತಾನೆ ಅಂದ್ರೆ ಭೇದವಾಗಿದ್ದೆ ಹೆಂಗಯ್ಯ? ಕುದುರೆ ಹಸು ಎಷ್ಟೆಲ್ಲ ಜಪ ಮಾಡಿದ್ರು ಕುದುರೆ ಹಸು ಆಗಲ್ಲ, ಹಸು ಕುದುರೆ ಆಗಲ್ಲ. ಅದೇ ತಿಪ್ಪಲಾಗೋಡು ಒಂದಿನೊಂದಾಗಲ್ಲ. ಬೇರೆ ಬೇರೆ ಆಗಿಬಿಟ್ರೆ ಅವಾಗ ಇದಾಗ್ಬೋದು. ಏನು ನಿಮ್ಮ ಇಷ್ಟ ಇದೆಯಲ್ಲ, ನಿಮ್ಮ ಸಿದ್ಧಾಂತ ಅದು ಬಿದ್ದೋಗುತ್ತೆ. ಅಷ್ಟೇ ಅಲ್ಲ, ವಾಚನಂ ಸರ್ವಥಾ ನ ಯುಕ್ತ. ಶ್ರುತಿಯು ಕೂಡ ಹೇಗೂ ಯುಕ್ತವಾಗಲ್ಲ, ಹೊಂದೋದಿಲ್ಲ. ಶ್ರುತಿಗೂ ವಿರುದ್ಧ ಬರುತ್ತೆ. ತತ್ವ ಮಸಿ ಅನ್ನೋ ವಾಕ್ಯವನ್ನ ಮಸಿ ಹತ್ತಿ ಹೊರತು ಮಸಿ ಬೆಳಿಬೇಕೆ ಹೊರತು ತತ್ವ ತೊಮ್ ಹಸಿ ಮಾಡ ಬರಲ್ಲ. ತತ್ವ ಮಸಿ ಮಾಡಿ ಮಸಿ ಬೆಳಿಬೇಕಾದ್ರೆ ತೊಮ್ ಹಸಿ ಮಾಡಕ್ ಬರೋಲ್ಲ ನಿಮ್ಮ ಪ್ರಕಾರ ಅಂತ ಒಂದು ಶ್ಲೋಕ ಅರ್ಥ. ಸಿದ್ಧೋ ಮೋಕ್ಷೋಹ ಮಿತ್ಯೇವ ಜ್ಞಾತ್ವಾತ್ಮಾನಂ ಭವೇದ್ಯದಿ ಚಿಕೀರ್ಷುರ್ಯಃ ಸಬ್ಧಾತ್ಮ ಶಾಸ್ತ್ರಂ ಚೋದ್ಘಾಟಯತ್ಯಪಿ. सिद्धो मोक्षोह विद्येव ज्ञात्वात्मानं भवेत्यदि चिकीर्षुर्यस्य मूढात्मा शास्त्रं चोद्घाटयत्यपि. सिद्धः मोक्षः अहम् इति एव ज्ञात्वा आत्मानं भवेत् यदि चिकीर्षुः यः सः मूढात्मा शास्त्रं च उद्घाटयति अपि. ಅಹಂ ಸಿದ್ಧ ಮೋಕ್ಷ ಇತಿ. ನೋಡಪ್ಪ, ಹಾಗೂ ಹೇಳ್ತೀಯ, ನಾನು ಆಲ್ರೆಡಿ ಇದ್ಕೊಂಡಿರುವಂತಹ ಮೋಕ್ಷ ಸ್ವರೂಪನೇ ಅಂಥೇಳಿ ಆತ್ಮಾನ ಜ್ಞಾತ್ವ ಇವ, ತನ್ನನ್ನು ತಿಳ್ಕೊಂಡೆ, ಗೊತ್ತು ಮಾಡಿಕೊಂಡೆ ಅವನು ಸಾಧನವನ್ನು ಮಾಡಬೇಕೆಂಬುವನಾಗಿದ್ದಾನೆ ಅಂತ ಅನ್ನುವುದಾದ್ರೆ, ತಾನು ಸಿದ್ಧವಾಗಿರೋ ಮೋಕ್ಷ ಸ್ವರೂಪನೇ ಎಂಬುದನ್ನು ತಿಳಿದುಕೊಂಡೇ ಗೊತ್ತು ಮಾಡಿಕೊಂಡೆ ಮತ್ತೆ ಅದನ್ನು ಉಜ್ಜಬೇಕು, ತಿಳ್ಕೋಬೇಕು, ಆವರ್ತಿ ಮಾಡಬೇಕು ಅಂತ ಅನ್ನೋದಾದ್ರೆ ಅವನು ಮೂಢಾತ್ಮನೇ ಸರಿ. ಸಹ ಮೂಢಾತ್ಮ ಅವನಾಗಲಿ ಸರಿ, ಮೂಢಾತ್ಮ. ಅವನು ಶಾಸ್ತ್ರವನ್ನು ಕೂಡ ಕಿತ್ತಾಕ್ತಾನೆ, ಉದ್ಘಾಟನೆ ಕಿತ್ತಾಕ್ತಾನೆ. ಶಾಸ್ತ್ರವು ಅವನಿಗೆ ಶಾಸ್ತ್ರ ಆಗೋಲ್ಲ ಅವನ ಅದು ಪ್ರಾಮಾಣ್ಯ ಹೊರಟೋಗುತ್ತೆ. ಏನ್ ಮಾಡುದು ಶಾಸ್ತ್ರ ಪ್ರಾಮಾಣ್ಯವನ್ನ ಅವನಿಗೆ ಉಳಿಸ್ಕೊಳಕ್ ಆಗೋಲ್ಲ, ಶಾಸ್ತ್ರ ಕಿತ್ತೋಗೇ ಹೋಗುತ್ತೆ. ಏನು ಶಾಸ್ತ್ರ ಪ್ರಾಮಾಣ್ಯ ಬರೋಲ್ಲ. ನಹಿ ಸಿದ್ಧಸ್ಯ ಕರ್ತವ್ಯಂ ಕಾರ್ಯಸ್ಯ ನ ಸಿದ್ಧತೋ ಭಯಾಲಂಬನಂ ಕುರ್ವನ್ ಆತ್ಮಾನಂ ವಂಚಯತ್ಯಪಿ.
नैसिद्धस्य कर्तव्यं सकार्यस्य प्रसिद्धता उभयालम्बनं कुर्वन्नात्मानं वञ्चयत्यपि न हि सिद्धस्य कर्तव्यं सकार्यस्य न सिद्धता उभयालम्बनं कुर्वन् आत्मानं ವಂಚಯತಿ. ನೋಡಪ್ಪ, ಸಿದ್ಧವಾಗಿದ್ದರೆ ಅಲ್ಲಿ ಕರ್ತವ್ಯ ಇಲ್ಲ, ಕರ್ತವ್ಯವಾಗಿದ್ದರೆ ಅದು ಸಿದ್ಧ ಅಲ್ಲ. ಇದನ್ನು ತಿಳ್ಕೊಬೇಡ. ಮಾಡಬೇಕು ನೀನು ಪೂರ್ತಿ ಅದನ್ನು ಒತ್ಕೊಟ್ರೆ ಅದು ಸಿದ್ಧ ಅಂತ ಒಪ್ಕೋಬೇಡ. ಸಿದ್ಧ ಅನ್ನೋದನ್ನು ಒಪ್ಕೊಂಡ್ರೆ ಮಾಡಬೇಕು ಅಂತ ಬಿಡು. ಏನ್ ಮಾಡಿ ಎರಡನ್ನು ಹೊಂದಕ್ಕಾಗಲ್ಲ. ಸಿದ್ಧವೂ ಹೌದು, ಕರ್ತವ್ಯವೂ ಹೌದು ಹೊಂದಲ್ಲ. ಕರ್ತವ್ಯವೂ ಸಿದ್ಧವಲ್ಲದ್ದಕ್ಕೆ, ಸಿದ್ಧವಾದದ್ದಕ್ಕೆ ಕರ್ತವ್ಯ ಬರುವುದೇ ಇಲ್ಲ. ಸಿದ್ಧಸ್ಯ ಕರ್ತವ್ಯ ನಾಸ್ತಿ. ಹಾಗೆ ಕಾರ್ಯಸ್ಯ ಸಿದ್ಧತಾಪಿ ನಾಸ್ತಿ. ಎರಡನ್ನೂ ಮಾಡ್ತೀನಿ, ಸಿದ್ಧವೂ ಹೌದು ಕಾರ್ಯವೂ ಹೌದು ಅಂತ ಹೇಳಿ ಈ ಎರಡನ್ನೂ ಅವಲಂಬನೆ ಮಾಡಿಕೊಂಡಂಥವನು ತನ್ನನ್ನು ವಂಚನೆ ಮಾಡ್ಕೊಳ್ತಾನೆ, ಬೇರೆಯವ್ರನ್ನೂ ವಂಚನೆ ಮಾಡ್ತಾನೆ. ತಾನು ವಂಚಿತ, ಮೋಸ ಹೋದವನು ಬೇರೆಯವ್ರನ್ನು ವಂಚನೆ ಮಾಡ್ತಾನೆ, ಮೋಸಗೊಳಿಸ್ತಾನೆ. ಅವನು ಸ್ವಯಂ ಮೂಢ ಅನ್ಯಾನ್ ವ್ಯಾಮೋಹಯತಿ ಅಂತ ಗೀತಾ ಭಾಷೆ ಬರೀತಾರೆ. ತಾನು ಮೂಢನಾಗಿ ತನಗೆ ಗೊತ್ತಿರದೆ ತಾನು ಹಾಳು ಹೋಗುವುದು, ಬೇರೆಯವ್ರನ್ನು ಹಾಳು ಮಾಡ್ತಾನೆ. ಅವನು ಯಾವತ್ತೂ ಸಿದ್ಧಕ್ಕೆ ಸಾಧ್ಯತ್ವ ಇಲ್ಲ, ಸಾಧ್ಯಕ್ಕೆ ಸಿದ್ಧತ್ವ ಇಲ್ಲ. ಇದು ಮಾತ್ರ ಇಲ್ಲ, ಅಮೆಂಡ್ಮೆಂಟ್ ಇಲ್ಲ, ಇದು ತಿದ್ದುಪಡಿ ಇಲ್ಲ, ಇದು ಬದಲಾವಣೆ ಇಲ್ಲ. ಜ್ಞಾಪಕ ಇಟ್ಕೊಬಾರ್ದು. ನೀನು ಸಿದ್ಧನಾದ ಮೋಕ್ಷ ಸ್ವರೂಪನೇ ಒಪ್ಕೊಳ್ತೀನಿಯಾ? ಹಾಗಾದ್ರೆ ತಿಳ್ಕೊಂಡ್ರೆ ಸಾಕು, ನೀನ್ ಮಾಡ್ಕೊಳ್ಳಿ. ಇಲ್ಲಯ್ಯ ಮಾಡಬೇಕು, ಪ್ರಸಂಗ ಮಾಡ್ಬೇಕು ಅಂದ್ಯಾ, ಮೋಕ್ಷ ಸಿದ್ಧ ಇಟ್ಕೊಳ್ಳೇಬೇಡ. ಅದೇನೋ ದೇಶಾಂತರದಲ್ಲಿ, ಲೋಕಾಂತರದಲ್ಲಿ, ಕಾಲಾಂತರದಲ್ಲಿ ಪಡೆಯುವಂಥದ್ದು ತಲುಪು ಅನಿತ್ಯಾಗಿ ಮಾಡ್ತಾರೆ. ಇದ್ರಲ್ಲಿ ಮಾತ್ರ ಈ ಹೊಂದಾಣಿಕೆ ಇಲ್ಲ. ಜ್ಞಾಪಕ ಇಟ್ಕೊಂಡು ಶ್ರೋತವು ಬೇರೆ, ಶ್ರೋತವ್ಯವು ಬೇರೆ. ಗೊತ್ತಿರಾ? ಶ್ರೋತೃವು ಬೇರೆ, ಶ್ರೋತವ್ಯವೂ ಬೇರೆ ಎಂದು ಯಾರಿಗೆ ಇಷ್ಟವಾಗಿದೆಯೋ ಅವರು ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡ ಮೇಲೂ ಉಪಾಸನೆಗಾಗಿ ಶ್ರವಣಾದಿಗಳನ್ನು ಮಾಡಬಹುದಾಗುವುದು. ಆದ್ದರಿಂದ ಇದು ಪ್ರಸಂಖ್ಯಾನವಾದಿಗಳ ಮತಕ್ಕೆ ವಿರುದ್ಧವಾದ ಅಂಗೀಕಾರ. ಬರುತ್ತೆ ಅಮ್ಮ, ನಿಲ್ಲಿಸಿ ಉಪಾಸನಾ ಜಾಗದಲ್ಲಿ ಆ ದೇವತೆ ಬೇರೆ, ನಾನ್ ಬೇರೆ ಅಂತಾಗಿ ಅಲ್ಲಿ ಅವನ ಮಹಾತ್ಮ ಭಾವನೆ ಮಾಡೋದು ನಡೆಯೋದು ಆಗ್ತಾ ಹೋಗುತ್ತೆ. ಅಲ್ಲಿ ಭಾರ ಇಲ್ಲ. ಆದ್ರೆ ಏಕಾತ್ಮವಾದದಲ್ಲಿ ಇದು ಹೊಂದಲ್ಲ. ಒಂದೇ ಆಗಿರೋ ಸ್ವರೂಪದಲ್ಲಿ ಇದನ್ನು ಏನ್ ಹೊಂದಾಗಲ್ಲ. ಅದೇ ಉಪಾಸನೆಗಾಗಿ ಮಾಡಬಹುದು ಅಂತ ಅಲ್ಲಿ ಹೊಂದಿತ್ತು. ಪರಮಾತ್ಮದಲ್ಲಿ ತಿಳಿದುಕೊಂಡ ಮೇಲೆ ಉಪಾಸನೆಯಾಗಿಂದ ದಾರೋಪಾಸನೆ, ಓಂಕಾರೋಪಾಸನೆ, ಅದನ್ನು ಬೇರೆ ವಿಷಯ ಅಲ್ಲಿ ತಿಳ್ಕೊಳ್ಳೋ ಬೇರೆ, ತಿಳ್ಕೊಂಡು ಬೇರೆ ಮಾಡ್ಬೋದು. ಆದ್ದರಿಂದ ಪ್ರಸಂಖ್ಯಾನವಾಗಿ ಮಾಡೋಕ್ಕೆ ಆ ಪರಮಾತ್ಮನೇ ಆಗಿದ್ದಾಗ ವಿರುದ್ಧವಾದ ಅಂಗೀಕಾರ ಆಗುತ್ತೆ. ತಿಳಿದುಕೊಂಡ ಮೇಲೂ ಉಪಾಸನೆ ಮಾಡಬೇಕು ಅಂತಂದ್ರೆ ಅದು ಹೊಂದಲ್ಲ. ಆದರೆ ಇದು ಪ್ರಸಂಖ್ಯಾನವಾದಿಗಳ ಮತಕ್ಕೆ ವಿರುದ್ಧವಾದ ಅಂಗೀಕಾರ. ಆದ್ದರಿಂದ ಅವರ ಈ ವಾದವು ಯುಕ್ತವಲ್ಲ. ನಿತ್ಯ ಸಿದ್ಧನಾದ ಆತ್ಮನು ತಾನೋ ಎಂದು ಅರಿತುಕೊಂಡೂ ಇದ್ದಾನೆ. ಆತ್ಮನನ್ನು ಪಡೆಯುವುದಕ್ಕೆ ಸಾಧನವನ್ನು ಮಾಡಬೇಕೆಂದು ಶಾಸ್ತ್ರವು ಹೇಳುತ್ತದೆ ಎಂದೂ ಹೇಳುತ್ತಾನೆ. ಎರಡನ್ನೂ ಹೇಳ್ತಾನೆ, ಸಿದ್ಧಾಂತ ಹೇಳ್ತಾನೆ, ಶಾಸ್ತ್ರ ಅದನ್ನು ಪಡೆಯಬೇಕು ಹೇಳ್ತಾ ಇದೆ ಅಂತ ಹೇಳ್ತಾನೆ. ಹೀಗೆ ವಾದಿಸುವವನು ತಾನು ಮೂಢನಾದರೂ ಶಾಸ್ತ್ರಾರ್ಥವನ್ನು ಬಲ್ಲೆ ಎನ್ನುತ್ತಿರುವವನಾಗುತ್ತಾನೆ. ಸಿದ್ಧವಾದ ಆತ್ಮಸ್ವರೂಪವು ಸಾಧನದಿಂದ ಪಡೆಯತಕ್ಕದ್ದಾಗಲಾರದು. ಸಾಧನದಿಂದ ಪಡೆದುಕೊಳ್ಳಬೇಕಾದದ್ದು ಈಗಲೇ ಸಿದ್ಧವಾಗಿರುವ ಆತ್ಮಸ್ವರೂಪವಾಗಲಾರದು. ಇಷ್ಟು ಪರಸ್ಪರ ವಿರುದ್ಧವಾದ ಈ ಎರಡರ್ಥಗಳನ್ನು ಒಂದೇ ಆತ್ಮವಸ್ತುವಿನಲ್ಲಿ ಬೆರೆಯಿಸಿಕೊಂಡು ಮಾತನಾಡುವುದು ಆತ್ಮವಂಚನೆಯೂ ಪರವಂಚನೆಯೂ ಆಗುತ್ತದೆ. ಆದ್ದರಿಂದ ವಾಕ್ಯದಿಂದ ಜ್ಞಾನ ಉಂಟಾದ ಮೇಲೆ ಪ್ರಸಂಖ್ಯಾನವು ಅವಶ್ಯವೆಂದು ಹೇಳುವ ವಾದವು ಸರ್ವಥಾ ಯುಕ್ತವಲ್ಲ. ಸಿದ್ಧೋ ಮೋಕ್ಷಸ್ತ್ವಮಿತ್ಯೇತತ್ ವಸ್ತು ಮಾತ್ರಂ ಪ್ರದರ್ಶ್ಯತೆ ಶ್ರೋತೃಸ್ತಥಾತ್ಮ ವಿಜ್ಞಾನೇ ಪ್ರವೃತ್ತಿಶ್ಚ ಕಥನ್ವಿತಿ. ಸಿದ್ಧೋ ಮೋಕ್ಷಸ್ತ್ವಮಿತ್ಯೇತತ್ ಮಾತ್ರಂ ಪ್ರದರ್ಶ್ಯತೆ ಶ್ರೋತೃಸ್ತಥಾತ್ಮ ವಿಜ್ಞಾನೇ ಪ್ರವೃತ್ತಿಶ್ಚ ಕಥನ್ವಿತಿ. ಸಿದ್ಧಃ ಮೋಕ್ಷಃ ತ್ವಂ ಇತಿ ಏತತ್
ವಸ್ತು ಅಲ್ಲ ವಸ್ತು ಮಾತ್ರ ವಸ್ತು ಮಾತ್ರಂ ಪ್ರದರ್ಶ್ಯತೆ ಶ್ರೋತುಃ ತಥಾ ಶ್ರೋತುಃ ತಥಾತ್ಮವಿಜ್ಞಾನೆ ಪ್ರವೃತ್ತಿಃ ಸ್ಯಾತ್ ಕಥಂ ನು ಇತಿ. ಇವಾಗ ಪ್ರಸಂಖ್ಯಾನವಾದಿ ಹೇಳ್ತಿದ್ದಾನೆ ಸ್ವಾಮಿ ಶಂಕರಾಚಾರ್ಯ ತೀರಾ ಇಷ್ಟು ಬಲಬಲ ನಾನು ಮಾತಾಡ್ತಿಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಬೇಡಿ, ನಾನು ನನ್ನ ಅಭಿಪ್ರಾಯ ಕರೆಕ್ಟ್ ಹೇಳ್ತೀನಿ. ಶ್ರುತಿ ಯಾತಕ್ಕೆ ಹಂಗೆ ಹೇಳುತ್ತೆ ಏನು ಅಂತ, ಮೋಕ್ಷ ಸಿದ್ಧವಾಗಿರುವಂಥದ್ದು, ಮೋಕ್ಷ ನಿನ್ನ ಸ್ವರೂಪವೇ, ಯಾತಕ್ಕೆ ಹೇಳ್ತಾ ಇದೆ ಗೊತ್ತಾ? ಅದನ್ನ ವಸ್ತು ಅಲ್ಲ ವಿಚಾರ ಅಷ್ಟನ್ನೇ ತಿಳಿಸ್ತಾ ಇದೆ. ಈಗ ಆಗ್ಬಿಟ್ಟೆ ಕಟ್ಕೊಂಡ್ಬಿಟ್ಟೆ ಮುಕ್ತರಾದೆ ಕೃತಾರ್ಥರಾದೆ ಅಂತ ಹೇಳ್ತಾ ಇಲ್ಲ. ಮೋಕ್ಷ ಸಿದ್ಧವಾಗೋದು ಕಣಪ್ಪ, ಅದು ನಿನ್ನ ಸ್ವರೂಪಗಳಪ್ಪ ಅಂತ ಒಂದು ವಸ್ತು ಸ್ಥಿತಿ ಹೇಳ್ತಾ ಇದೆ. ಆದ್ರೆ ಶ್ರೋತೃ ಕೇಳುವಂತ ಸಾಧಕ ಅಲ್ಲ, ಅವನು ಆ ರೀತಿ ತಿಳ್ಕೊಂಡ ಮೇಲೆ ಅವನಿಗೆ ಪ್ರವೃತ್ತಿ ಉಂಟಾಗುತ್ತೆ. ಇದನ್ನ ತಿಳ್ಕೊಳ್ಳೋಕ್ಕೆ, ಸಂಖ್ಯಾನ ಮಾಡೋಕ್ಕೆ, ಅಭ್ಯಾಸ ಮಾಡೋಕ್ಕೆ. ಇದು ಹೋದ ಪ್ರವೃತ್ತಿಯೇ ಬರಲ್ಲ. ಅಷ್ಟಕ್ಕಾಗಿ ಅದನ್ನ ಹೇಳಿದ್ದೆ ಹೊರತು ಅಷ್ಟು ಮಾತ್ರಕ್ಕೆ ಮುಕ್ತ ಕೃತಾರ್ಥ ಯಾಕೆ ತಿಳ್ಕೊಳ್ತೀರಾ? ನಿಜ ಮೋಕ್ಷ ಸಿದ್ಧಾಂತ ಹೇಳ್ತಾ ಇದೆ, ಒಪ್ಕೊಳ್ತೀನಿ. ಅದು ನೀನು ಹೇಳ್ತಾ ಇದೆ ಅಂತ ಒಪ್ಕೊಳ್ತೀನಿ. ಆದರೆ ತಥಾತ್ಮ ಕೇಳುವಂಥವು ಆ ರೀತಿ ತಿಳ್ಕೊಂಡ ಮೇಲೆ ಅವನಿಗೆ ಇದು ಪ್ರವೃತ್ತಿ ಉಂಟಾಗುತ್ತೆ. ಹೇಗಾದ್ರೂ ಇದರ ಪ್ರವೃತ್ತಿ ಮಾಡ್ಕೋಬೇಕು, ಇದನ್ನು ಕೊಂಡ್ಕೋಬೇಕು ಅಂತ ಆಸಕ್ತಿ ಬರೋದಕ್ಕೋಸ್ಕರ ಹಾಗೆ ಹೇಳ್ತಾ ಇದೆ ಹೊರತು ಆಯ್ತು ಕಣ ನಾನು ಹೇಳ್ದಲ್ಲ, ನಿಮ್ಗೆ ಗೊತ್ತಾಯ್ತು ಕಣ, ನಿಮ್ ಮುಕ್ತ ಕಣ, ನೀವು ಹೋಗ ಕೃತಾರ್ಥ ಕಣ ಅಂತ ಆ ರೀತಿ ಹೇಳ್ತಾ ಇಲ್ಲ. ಹಾಗೆ ಅರ್ಥ ಮಾಡ್ಕೊತೀರ ನೀವು. ಹಂಗ ಅರ್ಥ ಮಾಡ್ಕೊಂಡ್ರೆ ತುಂಬಾ ಎಡವಟ್ಟಾಗ್ಬಿಡುತ್ತೆ. ಎಲ್ಲನೂ ಜ್ಞಾನಿ ಅಂದ್ಕೊಂಡ್ಬಿಟ್ಟು ಸ್ವೇಚ್ಛಾಚಾರ್ಯ ಇದ್ಬಿಡ್ತಾರೆ. ಯಾಕೆ ಜ್ಞಾನಿಗೆ ಪುಣ್ಯ ಪಾಪ ಇಲ್ಲ ಅಂತ ಹೇಳಿದೆಯಲ್ಲ. ಆದ್ರಿಂದ ಜ್ಞಾನ ಆದ್ಮೇಲೂ ಕತ್ರ ಮಾಡಿದ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಜ್ಞಾನಿಗೆ ಏನು ಇಲ್ಲ ಕಣ್ರಿ ಪುಣ್ಯ ಪಾಪ. ಅದನ್ನ ವೇದಾಂತ ಓದ್ಬಿಟ್ಟಿದೀವಿ, ನಮ್ಗೆ ಗೊತ್ತಾಗ್ಬಿಟ್ಟಿದೆ, ನಾ ಹೆಂಗಾದ್ರೂ ಇರ್ಬೋದು ಅಂತ ಹಂಗೆಲ್ಲ ಬಂದ್ಬಿಡುತ್ತೆ ಸ್ವಾಮಿ. ನಿಮ್ ವೇದಾಂತ ಪ್ರಕಾರ ಆತಃ ಯಥೇಷ್ಟಾಚರಣ, ಸ್ವೇಚ್ಛಾಚಾರಕ್ಕೆ ಅವಕಾಶ ಆಗ್ಬಿಡುತ್ತೆ. ದಯವಿಟ್ಟು ಆ ರೀತಿ ಹೇಳ್ಬೇಡಿ. ಮೋಕ್ಷ ಆಗ್ಬಿಟ್ಟಿದೀಯಾ, ಈ ನೀನೇ ಅದಾಗ್ಬಿಟ್ಟಿದೀಯಾ, ಸಿದ್ಧನಾಗ್ಬಿಟ್ಟಿದೀಯಾ, ಈ ಕೃತಾರ್ಥನು ನೀನ್ ಏನು ಮಾಡ್ಬೇಕು ಹಂಗೆಲ್ಲ ಹೇಳ್ಬೇಡಿ ಸರ್. ಹೌದು ಹೇಳ್ತಾ ಇದೆ, ಇಲ್ಲ ಅನ್ನಲ್ಲ. ಸಿದ್ಧ ಮೋಕ್ಷ ನೀನು ಯಾತಕ್ಕೆ ಹೇಳ್ತಾ ಇದೆ ಅಂದ್ರೆ ಹೇಗಾದ್ರೂ ಈ ಸಾಧಕರಿಗೆ ಆ ಮಾರ್ಗದಲ್ಲಿ ಕಂಡುಕೊಳ್ಳೋಕ್ಕೆ ಪ್ರಯತ್ನ, ಆವೃತ್ತಿ ಮಾಡೋದಕ್ಕೆ, ಅದರ ಕಡೆಗೆ ಗಮನ ಹರಿಸೋದಕ್ಕೆ, ಪ್ರವೃತ್ತಿ ಉಂಟಾಗಲಿ ಅಷ್ಟಕ್ಕೆ ಅದು ಹೇಳ್ತಿರೋದು, ಇನ್ನೇನಕ್ಕೂ ಅಲ್ಲ. ಯಾಕೆಂದ್ರೆ ಕರ್ತ ದುಃಖ್ಯಮಸ್ಮೀತಿ ಪ್ರತ್ಯಕ್ಷೇಣಾನುಭೂಯತೆ ಕರ್ತ ದುಃಖೀ ಚ ಮಾಭೂವಂ ಇತಿ ಯತ್ನೋ ಭವೇತ್ ತತಃ. ನಮ್ಮ ಪಕ್ಷ ಅದೇ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇದು. ಕರ್ತ ದುಃಖಿ ಅಹಂ ಅಸ್ಮಿ ಇತಿ ಪ್ರತ್ಯಕ್ಷೇನ ಅನುಭೂಯತೆ. ಕರ್ತ ದುಃಖಿ ಚ ಮಾ ಅಭೂವಂ. ಮಾ ಭೂವಮ, ಮಾ ಆಮೇಲೆ ಅಭೂ ಬರಲ್ಲ. ನಮಾಯೋಗೆ ದಾಖಲೆಯಲ್ಲಿ ಮಾ ಮುಂದೆ ಅಮಾಮ ಧಮ್ ಅಂತ, ಮಾ ಭೂತ್ ಅಂದ್ರೆ ಮಾ ಭೂತ್ ಅಂದ್ರೆ ಅಭೂವಂ ಆಗಲ್ಲ. ಮಾ ಬಂದ್ಬಿಟ್ರೆ ನಮ ಯೋಗೆ ಸೂತ್ರ ಮಾಡ್ತಾರೆ. ಅರಾಮ ಭೂವಂ ಸ್ವಾಮಿ ನಾನು ಮಾಡುವಾಗಿದ್ದೀನಿ, ದುಃಖಿ ಆಗಿದ್ದೀನಿ ಅಂತ ಹೇಳಿ ಪ್ರತ್ಯಕ್ಷವಾಗಿ ನಿನ್ನೆ ರಾತ್ರಿ ಹಲ್ನೋವು ಬಂತು 11:30 12ಕ್ಕೆ ಶುರು ಆಯ್ತಪ್ಪ. ಬೆಳಗ್ಗೆ 5 ಗಂಟೆವರೆಗೂ ನಿದ್ದೆ ಬಂದಿಲ್ಲ. ಗೊತ್ತಾ ನಿಮ್ಗೆ? ನೀವು ಅಂತೀರಾ ನೀವು ಬ್ರಹ್ಮ ಕಣೋ, ನೀವು ಮುಕ್ತ ಕಣೋ, ನಿಮ್ಗೆ ಏನಾದ್ರು ನನ್ ಕಷ್ಟ ನನಗೆ. ಇಡೀ ರಾತ್ರಿ ಎಲ್ಲ ಕೂತ್ಕೊಂಡಿದ್ದೀನಿ. ನಿಮ್ಗೆ ಏನ್ ಗೊತ್ತು ನಿಮ್ಗೆ? ನೀವು ಹೇಳ್ತೀರಾ ನೀವ್ ಬ್ರಹ್ಮ ಕಣೋ, ನಿಮ್ಗೆ ಏನು ಇಲ್ಲ ಕಣೋ, ನೀವು ಮುಕ್ತ ಅಂದ್ಬಿಟ್ರ. ಓ ನನ್ ಕಷ್ಟ ನಾನು ಒದ್ದಾಡಿದ ಆಸ್ತಿ ಎಲ್ಲ ನಿಮ್ಗೆ ಬರ್ಬೇಕಾಯ್ತು. ಹಲ್ನೋವು ಗೊತ್ತಾಗ್ತಿತ್ತು ಅವಾಗ. ಆ ಹಲ್ನೋವು ತಲೆನೋವು ಬಂದಿದ್ರೆ ಹೌದು ಕಣೋ ಪ್ರಸಂಖ್ಯಾನವಾದಿ ನೀನ್ ಹೇಳಿದ ಕರೆಕ್ಟ್, ನೀನೇ ಒಪ್ಕೊಳ್ತಿದ್ರಿ. ಇವಾಗ ಏನ್ ಮಾಡ್ಬಿಟ್ಟಿದ್ದೀರಾ ನೀವು? ಚೆನ್ನಾಗಿದ್ದೀರಾ, ಏನು ತೊಂದರೆ ಇಲ್ಲ, ರೋಗ ರುಜಿನ ಇಲ್ಲ, ಕಷ್ಟ ಕಾರ್ಪಣ್ಯ ಇಲ್ಲ, ಸನ್ಯಾಸ ಬೇರೆ ಮಾಡ್ಬಿಟ್ಟಿದ್ದೀರಾ, ಹೆಂಡತಿ ಮಕ್ಕಳು ಜಂಜಾಟ ಇಲ್ಲ, ಏನು ಅಕ್ಕಿ ಬೇಳೆ ಏನು ತರಬೇಕಾಗಿಲ್ಲ, ಏನು ದುಡಿಬೇಕಾಗಿಲ್ಲ, ಏನು ದೊಡ್ಡ ಮಠಾಧೀಶ ಪೀಠಾಧಿಪತಿಯೋ ಏನೋ ದೊಡ್ಡ ಸನ್ಯಾಸಿ ಆಗ್ಬಿಟ್ಟು 100 ಶಿಷ್ಯ ಆಗ್ಬಿಟ್ಟು ಹೇಳ್ದೆ ಏನ್ ಮಾಡ್ತೀರಪ್ಪ ವೇದಾಂತನ. ನಿಮ್ ವೇದಾಂತ ಬಲಿಸದೇ ಇದೆ. ಇದೆಲ್ಲ ಶೂನ್ಯಮಾನ ರಮಣೀಯ ಕೇಳೋ ಚೆನ್ನಾಗಿ ಹೊರತು ಪ್ರಾಕ್ಟಿಕಲಿ ಹೊಂದಲ್ಲ. ಯಾಕೆಂದ್ರೆ ನಾನು ಮಾಡುವುದು, ನಾನು ದುಃಖಿ, ನಾನು ಪ್ರತ್ಯಕ್ಷವಾಗಿ ಪ್ರತಿನಿತ್ಯ ಒದ್ದಾಡ್ತಾ ಇದ್ದೀನಿ.
ಅದೇ ಅಷ್ಟೇ ಅಲ್ಲೇ ನಾನು ಕರ್ತುವಾಗಿದ್ದೀನಿ ದುಃಖಿಯಾಗಿದ್ದೀನಿ ಮಾಡ್ಕೊಂಡಿದ್ದಿಲ್ಲ, ಇದು ತಪ್ಪು ಹೋಗ್ಬೇಕು, ಇದು ಹೋಗ್ಬೇಕು ಅಂತೇಳಿ ಅದಕ್ಕೆ ಪ್ರಯತ್ನ ಮಾಡೋದು ಹೊಂದಕ್ಕೆ ಸಾರ್. ದುಃಖಿ ಆದವನು ದುಃಖಿ ಕಳ್ಕೊ ಪ್ರಯತ್ನ ಮಾಡೋದು ತಪ್ಪು ಅಂತೀರಾ? ಕಷ್ಟದಲ್ಲಿದ್ದವನು ಕಷ್ಟ ಬಿಡಿಸ್ಕೋ ತಪ್ಪು ಅಂತೀರಾ? ಕಷ್ಟದಲ್ಲಿದ್ದವನು ಕೇಳಿ, ನಿಮ್ಗೆ ಬಡತನ ಅಂದ್ರೆ ಏನು ಗೊತ್ತಿಲ್ಲ, ಕಷ್ಟ ಅಂದ್ರೆ ಏನು ಗೊತ್ತಿಲ್ಲ, ಬರೀ ಏನು ಬರೀ ವ್ಯಾಖ್ಯಾಸ ಸಾರ್ ಬರ್ಬೇಕು, ಪ್ರಾಕ್ಟಿಕಲ್ ವ್ಯವಹಾರಕ್ಕೆ ಬರ್ಬೇಕು. ಅವಾಗ ನಿಮಗೆ ಗೊತ್ತಾಗತ್ತೆ ಏನು ಇದೆಲ್ಲ ಬಿಡಿ, ಇದೆಲ್ಲ ಒಪ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಈ ದುಃಖ ಕಳ್ಕೊಳ್ಳೇಬೇಕು. ತದ್ವಿಜ್ಞಾನಾಯ ಯುಕ್ತ್ಯಾದಿ ಕರ್ತವ್ಯಂ ಶ್ರುತಿರಬ್ರವೀತ್ ಕರ್ತೃತ್ವಾದ್ಯನುವಾದೇನ ಸಿದ್ಧತ್ವಾನುಭವಾಯತು तद्विज्ञानाय इत्यादि कर्तव्यं श्रुतिः अब्रवीत् कर्तृत्वादि अनुवादेन सिद्धत्वात् ಸಿದ್ಧತ್ವಾನುಭವಾಯ ಶ್ರುತಿ ತದ್ವಿಜ್ಞಾನ. ನೀವು ಹೇಳ್ತಿದ್ದಿಲ್ಲ ಬ್ರಹ್ಮವಸ್ತು, ಅದನ್ನು ಕಂಡುಕೊಳ್ಳೋಕ್ಕೋಸ್ಕರವಾಗಿ ಶ್ರುತಿ ಕರ್ತೃತ್ವಾದಿ ಅನುವಾದೇನ ಬಿಟ್ಬಿಟ್ಟಲ್ವಾ? ಇಲ್ಲ ಅದಲ್ಲಿನೂ ಹೇಳಿದೆ. ಕರ್ತೃತ್ವಾದಿಯನ್ನು ಅನುವಾದ ಮಾಡಿಕೊಂಡು ಸಿದ್ಧತ್ವಾನುಭವಾಯ, ಆಮೇಲೆ ಸಿದ್ಧವಾಗಿರ್ತಕ್ಕಂಥ ಅನುಭವ ಉಂಟಾಗಲಿ ಅನ್ನೋಕ್ಕೋಸ್ಕರವಾಗಿ ಯುಕ್ತ್ಯಾದಿ ಕರ್ತವ್ಯ, ಯುಕ್ತಿಯನ್ನು ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧ್ಯಾಯ ಮಾಡಿ ಮತ್ತೆ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇದೆಯೇ ಹೊರತು ವಾಂಛಲ ಶ್ರವಣ, ವಾಂಛಲ ಮನನ, ವಾಂಛಲ ನಿಧ್ಯಾಯ ಮಾಡ್ಬಿಟ್ರೆ ಮುಕ್ತ ಗೆದ್ದ ಕೃತಾರ್ಥ ಗೆಟ ಆಯ್ತು, ಏನು ಮಾಡ್ಬೇಕಿಲ್ಲ, ಎಲ್ಲ ಆಯ್ತು ಮುಚ್ಚಿ ಮುಚ್ಚಿ ಹೋಗಿ ಏನ್ ಬೇಕಾದ್ರೆ ಮಾಡಿ ಅಂತ ಹಿಂಗನ್ಬಿಟ್ರೆ ಏನಾಗತ್ರಿ ಸರ್? ಅಯ್ಯೋ ನೀವು ಏನ್ರಿ ಕಷ್ಟ ಆಗುತ್ತೆ, ಹೋಗಲ್ಲ ಕಣ್ರಿ. ಸಾವಿರಾರು ಕೋಟ್ಯಾಂತರ ವರ್ಷದಿಂದ ಅನುಸರಿಸ್ಕೊಂಡು ಬಂದಂತಹ ಸಂಸಾರತ್ವ ದೃಕ್ಷಿತ ವಾಂಛಲ ತತ್ವ ಬಿಟ್ಟು ಹೋಗ್ಬಿಡುತ್ತಾ, ಗೊತ್ತಾಗ್ಬಿಡುತ್ತಾ? ಕೀಲ ಬಿಡ್ತಾನ. ಹೇಳೋರು ಹೆಡ್ರದ ಕೇಳೋರು ಕಿವಿಡ್ರಲ್ಲ, ಹೆಡ್ರ ಹೇಳೋರು ನಾವು ಕಿವಿಡ್ರಲ್ಲ. ಕರ್ತೃತ್ವಾದಿಗಳನ್ನು ಅನುವಾದ ಮಾಡಿಕೊಂಡು ಶ್ರುತಿ ಕರ್ತೃತ್ವ ವಿಧಿಸ್ತಾ ಇದೆ. ಮಾಡು ಮತ್ ಮಾಡು, ಹ್ಯಾಮರ್ ಹೊಡಿತಾ ಇರು. ಆ ಮನಸ್ಸಿಗೆ ಹ್ಯಾಮರ್, ಅಹಮ್ರಮಾತ್ಮಿ ವಾಕ್ಯ ಅಂದ್ರೆ ಹ್ಯಾಮರ್ ಪಟ 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 ಮನಸ್ಸಿಗೆ ಹೊಡಿತಾ ಇದೆ. ಹೊಡಿತಾ ಆ ಮನಸ್ಸು ನಲ್ಗೋಬೇಕು. ಅಯ್ಯಪ್ಪ ಹೆಂಗ್ ಹೊಡಿತಾನೆ ನೀವು ತತ್ವಮಸಿ ವಾಕ್ಯದಿಂದ ಅಂತ ಹೇಳ್ಬಿಟ್ಟು ಅದನ್ನ ನಲಿದು ಹಣ್ಣಾಗಿ ಪಕ್ವವಾಗಿ ಹಂಗೆ ಕರ್ಗೋಗ್ಬೇಕು. ಅವಾಗ ನೋಡಿ ನಿಮ್ಮ ಸಿದ್ಧವಾಗಿರತಕ್ಕಂತಹ ಅನುಭವ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನಿಶ್ವಾಸ ಬಿಟ್ಟು ಆಯ್ತು ಮುಕ್ತ ನೀನು ಹೋಗ ಗೆದ್ದೆ ನಿಶ್ವಾಸ ಅನ್ಕೊಂಡ್ಬಿಟ್ರೆ ಜ್ಞಾನ, ಆತ್ಮಜ್ಞಾನ ಸಾರ್. ಇದೆಲ್ಲ ನಂಬಕ್ಕಾಗಲ್ಲ, ಒಪ್ಪಕ್ಕಾಗಲ್ಲ. ಏನೇ ಅನ್ನಿ ಬಹಳ ಕಷ್ಟ, ಬಹಳ ದುಃಖ ಒದ್ದಾಡ್ತಾ ಇದ್ದೀವಿ. ಇದು ಒಂದ್ಸಲಕ್ಕಂತೂ ಹೋಗಲ್ಲ. ನಮ್ಮ ಅನುಭವ ಚೆನ್ನಾಗಿದೆ. ನೀವು ಹೇಳ್ಬೋದು, ನಿಮ್ಗೆ ಯುಕ್ತಿ ಬಗ್ಗೆ ಗೊತ್ತಿರ್ಬಹುದು, ನಮ್ಗೆ ಒಪ್ಪಕ್ಕಂತೂ ಆಗಲ್ಲ. ಇದು ಏನ್ ಹೇಳಿ ಅಲ್ಲ ಅಂತ ಮತ್ ಬಂದು ಕೂತ್ಕೊಂಡ್ಬಿಟ್ಟ. ಒಳ್ಳೆಯ ಮಹಾರಾಜ್. ಈಗ ಪೂರ್ವ ಪಕ್ಷಿಯು ತನ್ನ ಅಭಿಪ್ರಾಯವನ್ನು ವಿವರಿಸುತ್ತಾನೆ. ಶಾಸ್ತ್ರವು ನೀನು ನಿತ್ಯ ಮುಕ್ತ ಬ್ರಹ್ಮವೇ ಎಂದು ಹೇಳುತ್ತಿದೆ. ಇದು ಆ ಅನುಭವವನ್ನು ತಂದುಕೊಳ್ಳಲಿ ಎಂದು ಹೇಳಿದ್ದು. ಸ್ವಾಮಿ ನೀವು ಹೇಳಿ ಸುಳ್ಳು ತಂತಿಲ್ಲ, ನಿತ್ಯ ಮುಕ್ತ ಬ್ರಹ್ಮನ್ ಹೇಳ್ತಾ ಇದೆ. ಅದೇ ಯಾತಕ್ಕೆ ಅದು ತಂದ್ಕೋ, ಪಡ್ಕೋ, ಪ್ರಯತ್ನ ಮಾಡು, ಅದು ಆಗ್ಬೇಕು ಅನ್ನಕ್ಕೆ. ಆಗ್ಬಿಟ್ಟಿದ್ಯಾ, ಏನು ಮಾಡ್ಬೇಕಾಗಿಲ್ಲ, ಗೆದ್ದೆ ಹೋಗು ಅನ್ನಕ್ಕಲ್ಲ, ಅದ್ ಪಡ್ಕೋ, ಕಷ್ಟಪಡು. IAS ಮಾಡ್ಬೇಕು, ಆಮೇಲೆ DC SP ಆಗ್ತೀಯಾ ಅಂತಂದ್ರೆ IAS ಅಂದ್ರೆ ಏನು, IAS ಬಂದ್ಬಿಟ್ರೆ IAS ಆಗಲ್ಲ. ಓದ್ಬೇಕು, ಕಷ್ಟಪಡ್ಬೇಕು, ಒದ್ದಾಡ್ಬೇಕು, ಪರೀಕ್ಷೆ ಅಟೆಂಡ್ ಮಾಡ್ಬೇಕು, ಪಾಸ್ ಆಗ್ಬೇಕು. ಗೊತ್ತಾ? IAS 3 ಅಕ್ಷರ ಬರ್ದ್ಬಿಟ್ಟೆ ಗೆದ್ದೆ ಕೊಟ್ಬಿಡ್ತೆ ಅದಕ್ಕೆ ಯಾವ ಪೋಸ್ಟ್ ಕೊಡೋದು. ಹೋಗು ಹಂಗೆ ಬ್ರಹ್ಮ ಆಗಿದ್ದೀರಿ ಅಂತಂದ್ರು ಅನುಭವ ತಂದ್ಕೋಬೇಕು ಅಂತ ಹೇಳ್ತಾ ಇದೆ. ಆದ್ದರಿಂದ ಹಾಗೆ ಹೇಳಿದ ಮಾತ್ರದಿಂದ ಅನುಭವವಾಗಬೇಕಾದದ್ದೇನೂ ಇಲ್ಲ. ಪ್ರತ್ಯಕ್ಷವಾಗಿ ನಾನು ಕರ್ತೃ ದುಃಖಿ ಎಂದು ಅನುಭವದಲ್ಲಿರುವಾಗ
ವಾಕ್ಯ ಮಾತ್ರದಿಂದ ಹೇಗೆ ಅನುಭವವಾದೀತು? ಪ್ರತ್ಯಕ್ಷ ಇದೆ. ಕಷ್ಟ ಸುಖ ದುಃಖ ಅನರ್ಥ ಒದ್ದಾಡ್ತಾ ಇದೀವಿ, ಸಂಸಾರದಲ್ಲಿ ಬೆಂದು ಹೋಗ್ಬಿಟ್ಟಿದೀವಿ ಗೊತ್ತಾ. ಆಲೂಗಡ್ಡೆನ ಒಂದು ಕಬ್ಬಳ ಲಾಡು ಚುಚ್ಕೊಂಡು ಕೆಂಡದ ಮೇಲೆ ಹಿಂಗೆ ಹಿಂಗೆ ಮಾಡ್ದಂಗೆ ಏನ್ ಗೊತ್ತು ಸಂಸಾರದಲ್ಲಿ ಇಲ್ಲಿ ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ. ಹೇಳ್ಬಿಡ್ದೆ ಏನ್ ಮಾಡ್ತೀರಪ್ಪ, ಪರವಾಗಿಲ್ಲ. ಆದ್ದರಿಂದಲೇ ಶ್ರುತಿಯು ಮನನ ನಿಧಿಧ್ಯಾಸನಗಳನ್ನು ಮಾಡ ಹೇಳಿದೆ. ತಾನು ಕರ್ತೃ ಎಂದು ತಿಳಿದುಕೊಂಡಿರುವವನಿಗೆ ನೀನು ಮನನಾದಿಗಳಿಂದ ಅಕರ್ತೃತ್ವಾನುಭವವನ್ನು ಮಾಡಿಕೊಳ್ಳಬೇಕು ಎಂದು ಉಪದೇಶಿಸುವುದರಲ್ಲಿ ತಪ್ಪೇನು ಎಂಬುದು ಈ ವಾದಿಯ ಭಾವ. ಕರ್ತೃಭಕ್ತ ಅಂದ್ಕೊಂಡಿದ್ದೀನಿ, ಚೆನ್ನ ಮನನ ಮಾಡಿ ಅಲ್ಲೇ ಮಾಡ್ತಾ 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 ಕಳ್ಕೊಳ್ತಾರೆ. ಏನ್ ತಪ್ಪು, ಯಾಕೆ ಆಗ್ಬಾರ್ದು ಅಂತಂದ್ರೆ ಸಿದ್ಧಾಂತ. ನಿರ್ದುಃಖೋ ನಿಷ್ಕ್ರಿಯೋ ಕಾಮಃ ಸಿದ್ಧೋ ಮೋಕ್ಷೋಹಮಿತ್ಯಪಿ ವಿರುದ್ಧಾರ್ಥಂ ಆದಜ್ಜಾತ್ ಕಥಮೇವ ಸಹ. ಅರ್ಥ ಬಿಟ್ಟು ಹೋಗಿದೆ. ನಿರ್ದುಃಖ ಅರ್ಥ ಬಿಟ್ಟು ನಿಷ್ಕ್ರಿಯ ಅಕಾಮಃ ಸಿದ್ಧಃ ಮೋಕ್ಷಃ ಅಹಂ ಇತಿ ಅಪಿ ವಿಧಿತ್ವಾ ಏವ ವಿರುದ್ಧಾರ್ಥಂ ಆದಜ್ಜಾತ್ ಕಥಂ ಏವ ಸಹ. ಅಲ್ಲಪ್ಪ, ಸಂಖ್ಯಾನ ಮಾಡಿ ಸ್ವಲ್ಪ ಸಮಾಧಾನ ಕೇಳು. ತೀರಾ ಕೂಬೇಡ, ಹಠ ಮಾಡಬೇಡ. ಇವಾಗ ನೋಡಪ್ಪ, ನಾನು ದುಃಖರಹಿತನು ಅಂತ ಉಪದೇಶ ಮಾಡ್ತಾ ಇದ್ದೀನಿ. ಶ್ರುತಿ ರಹಿತನು ಆಗುವನು ಅಂತಿಲ್ಲ, ಆಗಿರುವವನು ಹೇಳ್ತಾ ಇದೆ. ನಾನು ದುಃಖರಹಿತನು ಮತ್ತು ಯಾವ ಕ್ರಿಯಾರಹಿತನು, ಅಂದ್ರೆ ಕ್ರಿಯಾ ಸ್ವರೂಪ ಇಲ್ಲ, ನಿಷ್ಕ್ರಿಯಾತ್ಮ ಸ್ವರೂಪನಾಗಿದ್ದೀನಿ. ಆಮೇಲೆ ಬಯಕೆ ಇಲ್ಲ, ಪರಿಪೂರ್ಣನು, ಅಕಾಮನಾಗಿದ್ದೀನಿ. ಯಾವ ಸಿದ್ಧನು, ಪರಿಪೂರ್ಣ ಯಾವ ಸಾಧ್ಯನಲ್ಲ, ಆಗಬೇಕಾದನ್ನು ಆಲ್ರೆಡಿ ಇದ್ಕೊಂಡ್ಬಿಟ್ಟಿದ್ದೀನಿ. ಅಂತ ಮೋಕ್ಷನೇ ಅಂತೇಳಿ ಈಜಿಯಾಗಿ ಅರ್ಥಕೊಂಡೆ, ತಿಳಿದುಕೊಂಡೆ, ಒಪ್ಕೊಂಡೆ, ಅದನ್ನು ತಗೊಂಡೇನೇ ವಿರುದ್ಧಾರ್ಥವನ್ನ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಅದು ಹೆಂಗೆ ಅದನ್ನು ತಗೋಕ್ಕಾಗತ್ತೆ ಆ ವಾಕ್ಯವನ್ನ? ಇಷ್ಟೆಲ್ಲ ಒಪ್ಕೊಂಡು ಅದಾಗಿದ್ದೀನಿ ಅಂತ ಅಂದ್ಕೊಂಡು, ಅದು ಹೌದು ಅಂತ ಅಂದ್ಕೊಂಡು ಅದು ವಿರುದ್ಧವಾಗಿ ಮಾಡಬೇಕು, ಪಡೀಬೇಕು, ಆಗ್ಬೇಕು ಅಂತಂದ್ರೆ ಇದು ಹೆಂಗೆ ಎರಡನ್ನು ಒಂದೊಂದು ಕೂಡಿಸ್ತೀಯ ನೀನು? ಮಾಡ್ಬೇಕು, ಆಗ್ಬೇಕು, ಪಡಿಬೇಕು ಅಂದ್ರೆ ನಿರ್ದುಃಖ ನಿಷ್ಕ್ರಿಯ ಅಕಾಮ ಅದನ್ನ ಹೇಳ್ಬೇಡ. ನಿರ್ದುಃಖ ಅಕಾಮ ನಿಷ್ಕ್ರಿಯ ಅಂದ್ರೆ ಪಡಿಬೇಕು, ಮಾಡ್ಬೇಕು, ಹೊಂದಬೇಕು ಅದೆಲ್ಲ ಹೇಳ್ಬೇಡ. ಯಾಕೆ ವಿರುದ್ಧಾರ್ಥ ಹೇಳ್ತೀಯಾ? ನೀನು ದುಃಖಿಯಾಗಿದ್ದೀನಿ, ಇದಾಗಿದ್ದೀನಿ, ಪ್ರತ್ಯಕ್ಷ ಆಗ್ತಿದ್ದೀನ, ಅದು ಪ್ರತ್ಯಕ್ಷಾಭಾಸ ಅಂತ ನಾನು ಅನೇಕ ಸಲ ಹೇಳಾಯ್ತು. ಅಭಿಮಾನದಿಂದ ನೀನು ದುಃಖಿತ್ವವೇ ಹೊರತು ಪ್ರತ್ಯಕ್ಷದಿಂದ ದುಃಖಿತ್ವ ಇಲ್ಲ. ಹಾಗೆ ಪ್ರತ್ಯಕ್ಷಕ್ಕೆ ದುಃಖ ಕಾಣಲ್ಲ. ಪ್ರತ್ಯಕ್ಷ ಹೊರಗಿರುವ ಘಟಪಟಾದಿಗಳನ್ನು ನೋಡುವಂಥದ್ದು. ದುಃಖಾದಿಗಳು ನೀನು ಹೇಳೋ ಹಾಗೆ ಮನಸ್ಸಿನ ಧರ್ಮ. ಮನಸ್ಸಿನ ಧರ್ಮ ದುಃಖಿತ ಪ್ರತ್ಯಕ್ಷಕ್ಕೆ ಹೆಂಗ ಅಂತ ಮೊದಲೇದು. ಆ ಪ್ರತ್ಯಕ್ಷ ಅಂದ್ರೆ ಮನಸ್ಸಿಗೆ ಗೊತ್ತಾಗೋದು ಸಾಕು. ಅದು ಮನಸ್ಸಿಗೆ ಗೊತ್ತಾಗತ್ತೆ ಎಂದು ಗೊತ್ತಾಗಿಸಿಕೊಂಡ ದುಃಖ ಗೊತ್ತು ಮಾಡಿಕೊಂಡ ಬೇರೆ ಬೇರೆಯಾಗಿರ್ತೀರಾ, ಆಗಲೂ ಕೂಡಿರಲ್ವಾ? ಕೂಡದೇ ಇದ್ಮೇಲೆ ನಂಗೆ ಅಂತ ಹಂಗೆ ಯಾಕೆ ಅಭಿಮಾನ ಪಡ್ಕೋತೀಯ? ಅಭಿಮಾನದಿಂದ ನಿನ್ನದಾಗಿ ನಿಮ್ಗೆ ತೋರುತ್ತೆ ಹೊರತು ಅಭಿಮಾನ ಬಿಟ್ಟ ಸಮಯದಲ್ಲಿಯೇ ಎಂದಿಗೂ ದುಃಖ ನಿನ್ನದಾಗ ಆಗೋದೇ ಇಲ್ಲ. ಆ ಅಭಿಮಾನ ಬಿಡು, ನೇರವಾಗಿ ಸಾಕ್ಷಿ ಸ್ವರೂಪ ನಿಂತ್ಕೊಂಡು ನೋಡು. ಸಾಕ್ಷಿ ಸ್ವರೂಪದಲ್ಲಿ ನೆಲೆ ನಿಂತ ಸಮಯದಲ್ಲಿಯೇ ಎಲ್ಲ ಕಳ್ಸ್ಕೊಂಡ್ಬಿಡ್ತೀವಿ. ಎಷ್ಟೇ ದುಃಖ ಇದ್ರು, ಏನೇ ಆಗಿದ್ರು, ನಿದ್ದೆ ದುಃಖ ಇದೀನಪ್ಪ, ಏನು ಭಾರಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ, ಅತ್ಯಂತ ಪ್ರಿಯತಮನಾದಂತಹ ಬಂಧುವನ್ನು ಕಳ್ಕೊಂಡ ಅಂತಂದು ನಿದ್ರೆಯಲ್ಲಿ ಅತ್ತ ಚಾಂಡಾಲೋ ಅಚಾಂಡಾಲ ಪೌಲ್ಕಸೋ ಪೌಲ್ಕಸ ಶ್ರವಣೋ ಶ್ರವಣ ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ತೀರ್ಣೋ ಹಿ ತದಾ ಸರ್ವಾನ್ ಛೋಕಾನ್ ಹೃದಯಸ್ಯ ಭವತಿ. ಶ್ರುತಿ ಸುಷುಪ್ತಾತ್ಮನಾದವನಿಗೆ ಯಾವ ದ್ವೈತ ಸಂಬಂಧ ಇಲ್ಲ. ಸುಖ ಅದೇ ನಿನ್ನ ರಿಯಲ್ ಸ್ವರೂಪ, ನಿಜ ಸ್ವರೂಪ. ಈಗಲೂ ಹಾಗೆ ಇರೋನು. ಸುಮ್ಮನೆ ವಿವೇಕ ಇದೆ, ವಿಚಾರ ಇದೆ, ನಂಗೆ ಇದೆ, ನಂಗೆ ಕಾಣ್ತಾ ಇದೆ, ಒದ್ದಾಡ್ತಾ ಇದೀನಿ, ಇಲ್ಲ ಇಲ್ಲ ಅಂತೀರ ಅಂತ ಹೇಳಿ ನನ್ಗೆ ಬೈತೀಯ. ಈಗ ನೋಡ್ಕೊಳ್ಳೋ ಬರೋದು ನಾನು ಏನ್ ಮಾಡ್ಲಾ? ಸರಿಯಾಗಿ ನೋಡ್ಕೊಂಡ್ರೆ ನಿಮಗೂ ಗೊತ್ತಾಗತ್ತಪ್ಪ. ಸುಮ್ಮನೆ ನನ್ನ ಕೋಪ ಮಾಡ್ಕೊಂಡು ಹೇಳ್ಬಿಡ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ರೆ ನಾನು ಹೆಂಗೆ
ಅನುಭವ ನೋಡ್ಕೋ, ಅವಾಗ ಗೊತ್ತಾಗುತ್ತೆ. ಶಾಸ್ತ್ರವು ನಾನು ಅಕರ್ತೃವೆಂದು ಹೇಳುತ್ತದೆ ಎಂದು ಅರಿತ ಮೇಲೆ ನಾನು ಸಾಧನವನ್ನು ಮಾಡಬೇಕೆಂದು ಹೇಳುತ್ತದೆ ಎಂದು ಅದಕ್ಕೆ ವಿರುದ್ಧವಾದ ಬುದ್ಧಿಯು ಎಂದಿಗೂ ಉಂಟಾಗಲಾರದು. ಅಲ್ವಾ, ಅಕರ್ತೃ ಅಂತೂ ತಿಳ್ಕೊಂಡಿದ್ದೀನಿ, ಅದ್ರ ಕರ್ತೃತ್ವ ಮಾಡ್ಬೇಕು ಪಡ್ಕೋಬೇಕು ಅಂತೂ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಪ್ರಯತ್ನ ಮಾಡೋದು ಕರ್ತೃತ್ವದಿಂದ, ಅಕರ್ತೃ ಅಂತಾಗಿರೋ ಸ್ವರೂಪದಿಂದ. ಅಕರ್ತೃ ಸ್ವರೂಪನ ಪ್ರಯತ್ನದಿಂದ ಮಾಡ್ತೀಯ. ಆದರೆ ನಾನು ಕರ್ತೃವೆಂದೇ ತೋರುತ್ತಿರುವುದಲ್ಲ ಎಂದು ಬೇಕಾದರೆ ಬುದ್ಧಿ ಉಂಟಾಗಬಹುದು. ತಪ್ಪಲಿಕ್ಕಿಲ್ಲ. ಯಾಕೆಂದ್ರೆ ಶ್ರುತ್ಯರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದೇ ಈ ತೊಡಕಿಗೆ ಪರಿಹಾರವು ಎಂಬುದು ಸಿದ್ಧಾಂತಿಯ ಭಾವ. ಅಷ್ಟೇ. ನಾನು ಕರ್ತೃ ತೋರ್ತಾ ಇದೆ ಅನ್ಬಹುದು, ತೋರ್ತಾ ಇದ್ದ ಮಾತ್ರಕ್ಕೆ ನಿಜವಾಗಿರುವುದಲ್ಲ. ತೋರೋದು ಬೇರೆ, ಇರೋದು ಬೇರೆ. ಅವಿಚಾರಿತ ದಶೆಯಲ್ಲಿ, ದಶೆ ಅಂದ್ರೆ ಸ್ಟೇಟ್ ಸ್ಥಿತಿಯಲ್ಲಿ ಕರ್ತೃತ್ವ ತೋರುತ್ತೆ. ವಿಚಾರ ಮಾಡಿದ ಆ ಸ್ಥಿತಿಯಲ್ಲಿ ಕರ್ತೃತ್ವ ಬಾಧೆ ಆಗುತ್ತೆ. ವಿಚಾರ ಮಾಡದೆ ಇದ್ದಾಗ ನಾವು ಕರ್ತೃ, ಭೋಕ್ತೃ, ಜ್ಞಾತೃ, ಸುಖಿ, ದುಃಖಿ ಎಲ್ಲ ಬರುತ್ತೆ. ಹೌದು, ನಾನಿಲ್ಲ ಅನ್ನಲ್ಲ. ಆದ್ರೆ ನಿಜವಾಗಿ ಅಂದ್ಕೊಂಡು ಮಾತ್ರಕ್ಕೆ ಆಗಿರುತ್ತೋ, ಅಂದ್ಕೊಳ್ಳೋದು ಬೇಕಾಷ್ಟು ಯಾರ್ಯಾರು ಏನೇನೋ ಅಂದ್ಕೊಳ್ತಾರೆ. ನಂಗೆ ಏನೋ ಒಂದು ಥರ ಆಗ್ತಾ ಇದೆ, ಒಂದ್ಸಲ ಭಯ ಆಗ್ತಾ ಇದೆ, ನಂಗೆ ಯಾರೋ ಬಂದಂಗೆ ಆಗ್ತಿದೆ, ನಂಗೆ ಯಾರೋ ಏನೋ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ ನನಗೆ ಏನ್ ಮಾಡೋಕ್ಕಾಗುತ್ತೆ? ಹೊರಗಡೆ ಏನ್ ಮಾಡ್ತಿಲ್ಲ, ಹಂಗೆ ಆಗ್ತಾ ಇದೆ ಮನಸ್ಸಲ್ಲಿ ಅಂದ್ರೆ ಏನಾಗ್ತಿಲ್ಲ, ನೀವು ಏನಂದ್ರು ನಂಗೆ ಆಗ್ತಿದೆ ಅನ್ನೋ ಏನ್ ಮಾಡ್ತೀರಪ್ಪ. ನಮ್ಮ 3ನೇ ಅಣ್ಣಂಗೆ ಶ್ರೀಗಳಿಗೆ ಅವನಿಗೆ ಒಂದ್ಸಲ ಭಯ ಹತ್ಕೊಂಡ್ಬಿಟ್ಟಿದೆ. ನಾನು ಸಾಯ್ತೀನಿ ಭಯ ಹತ್ಕೊಂಡ್ಬಿಟ್ಟಿದೆ. ಅವನು ಥರ ಆಗ್ತಾ ಇದೆ, ಆಯ್ತು ನಾನು ಸಾಯ್ತೀನಿ ಹಾಗೆ ಹೇಗೆ ಅಂತ. ಅವನು ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಹೊಳ್ತಾ ಇದ್ದಾನೆ. ನಾನು ಹೆದ್ಕೊಂಡಿದ್ದೆ. ನನ್ನ ತಂದೆಯವರು ಎಲ್ಲಾ ತರಗೂ ಹೇಳಿದ್ರು, ನೋಡಿ ಏನು ಆಗಲ್ಲ ಆಗಲ್ಲ ಅನ್ಕೋಬೇಡ, ಎಂತೋ ಇಲ್ಲ ಎಷ್ಟ ಹೇಳ್ಬಿಟ್ರು. ನನ್ನ ತಂದೆ ಸುಟ್ಟುಬಿಟ್ಟು 4 ಗಂಟೆಗೆ 2 ಕಪಾಳ ಕೊಡ್ತೀನಿ ನೋಡಿ, ಮತ್ತಿನ ಸಹ ಮಾತಾಡಿದ್ರೆ ಬಿಟ್ರಪ್ಪ ಕೊಡ್ತೀವಿ ಅಂದ್ಕೊಳ್ಳೆ. ಇಲ್ಲ ತಪ್ಪಾಗಿ ಹೇಳ ಮುಚ್ಕೊಂಡ್ರು, ಮಾತಾಡ್ಕೊಡ್ದು. ಇನ್ನೊಂದ್ಸಲ ಹೇಳ್ಬಿಟ್ರೆ ಬಾಳಿಸ್ಬಿಡ್ತೀನಿಂದಪ್ಪ. 5 ಗಂಟೆ ಹೊತ್ತಿಗೆ ಅವ್ನಿಗೆ ಒಂದ್ಸಲ ಇದಾಯ್ತು, ಸಮಾನ ಆಯ್ತು. ಆಮೇಲೆ ಸಂಜೆ ಮಲ್ಕೊಂಡಪ್ಪ, ಮಾನಸ ಸರಿ ಆಯ್ತು ಅಂದ್ಬಿಟ್ಟ. ಮಾನಸಕ್ಕೇನೆ ಇವಾಗ ಏನಿಲ್ಲ, ಯಾಕೆ ನನ್ನೆಲ್ಲ ಹಾಗಂತಿದ್ನಾ ಏನಂತಿದ್ದೆ ಅಂತ ಅವನೇ ಅನ್ಕೊಂಡಿದ್ದೆ. ಏನ್ ಗ್ರಹಾವೇಶ ಆಗಿತ್ತು, ಏನ್ ಮಾಡ್ತಿತ್ತು, ವಿಚಿತ್ರವಾಗಿ ಹೆತ್ಕೊಳ್ತಿದ್ದ, ಒದ್ದಾಡ್ತಿದ್ದ. ನಮ್ಮ ತಂದೆ ಪಾಪ ಒಂದಷ್ಟು ಹೇಳಿದ್ರು ಮಾಡು ಅಂತ ಎಂತ ಇಲ್ಲ, ಭ್ರಾಂತಿ ಹಾಗೆ ಹೇಳಿದ್ರು. ಏನು ಸಾಯಲ್ಲ, ಏನಾಗಿದೆ ಧಾಡಿ, ಏನ್ ಜ್ವರ ಇಲ್ಲ, ಏನ್ ಇದಿಲ್ಲ, ಇಂತಾಗಿದೆ. ಅವನು ಒಂದು ಥರ ಆಗ್ತಾ ಇದೆ ಅಂತ. ಅದ್ ಏನಾಗಿತ್ತು ಏನು ಹೇಳೋದಾದ್ರೆ, ಅವನಿಗೆ ಹಲ್ಲು ನೋವು ಯಾವುದೋ ನೋವು ಅಂತ ಹೇಳಿ ಒಂದು ನಿದ್ರಾ ಮಾತ್ರ ಕೊಟ್ಟಿತ್ತು, ನಿದ್ದೆ ಬರ್ ಮಾತ್ರ. ಅದು ನಿದ್ದೆ ಬರಲೇ ಇಲ್ಲ ಅವನಿಗೆ. ಆ ನಿದ್ದೆ ಬರದೇ ಇದ್ದಾಗ ಅದೊಂಥರ ಏನು ಸೈಡ್ ಎಫೆಕ್ಟ್ ಆಗ್ಬಿಟ್ಟು ಒಂಥರ ಒದ್ದಾಡ್ತಿದ್ದ. ಆದ್ರೆ ಏನಾಯ್ತು, ಅವತ್ತು ಮಾನೇ ಸಂಜೆ ಸಣ್ಣ 7-7:30 ಮಲಗ್ಬಿಟ್ಟ. ಬೆಳಗ್ಗೆ 6-7 ಬಿಡುವ ನಿದ್ದೆ ಮಾಡಿದ್ದಾರೆ. ಸರಿ ಆಯ್ತು ಅಂತ. ಅದು ನಿದ್ರಾ ಮಾತ್ರ ಏನೋ ಎಫೆಕ್ಟ್ ಆಗಿತ್ತು. ಹೀಗೆ ಏನೋ ಭ್ರಾಂತಿ ಹಿಡಿದಾಗ, ಏನೋ ಪಿತ್ತ ತಲೆಗೇರಿದಾಗ, ಪಿತ್ತ ತಲೆಗೇರಿದ್ರೆ, ಭ್ರಾಂತಿ ಹಿಡಿದ್ರೆ ಏನೇನೋ ಆವೇಶ ಬಂದಾಗುತ್ತೆ. ಮುಂದಕ್ಕೆ ಓದಿಮ್ಮ. ವಾಕ್ಯವು ವಿಧಿಶೇಷವಲ್ಲ, ವಸ್ತುವನ್ನೇ ತಿಳಿಸುತ್ತದೆ. ವಸ್ತುಕಥನ ಮಾತ್ರದಿಂದಲೇ ಜ್ಞಾನವಾಗುತ್ತದೆ. ಆದ್ದರಿಂದ ವಾಕ್ಯ ಜ್ಞಾನವಾದ ಮೇಲೂ ಸಾಧನವನ್ನು ಮಾಡಬೇಕಾದದ್ದಿಲ್ಲ ಎಂದು ಈವರೆಗೆ ಹೇಳಿದ್ದರ ಉಪಸಂಹಾರವಿದು. ವಾಕ್ಯವು ವಿಧಿಶೇಷವಲ್ಲ ಅಂದ್ರೆ, ವಿಧಿಯಿಂದ ಅಗ್ನೋತ್ತಾದ ಕರ್ಮ, ಅದಕ್ಕೆ ಶೇಷ ಅಂದ್ರೆ ಅದಕ್ಕೆ ಒಂದು ಪಾರ್ಟ್. ಹೇಗೆ ಕರ್ತೃ ಆದವನು ಒಂದು ಪಾರ್ಟ್ ಆಗ್ತಾನೆ ಕರ್ಮಕ್ಕೆ, ಆ ರೀತಿ ಈ ತತ್ವಮಸ್ಯಾದಿ ವಾಕ್ಯಗಳು ಒಂದು ವಿಧಿಗೆ ಶೇಷವಲ್ಲ. ಆಮೇಲೆ ವಾಕ್ಯ ಪರಮಾರ್ಥವನ್ನು ಅಶಬ್ದ ಸ್ಪರ್ಶ ಮರೂಪ ಪರಮಾರ್ಥ ತತ್ವ ಉಪದೇಶ ಮಾಡ್ತಾ ಇದೆ, ವಸ್ತು ಮಾತ್ರ ಹೇಳ್ತಾ ಇದೆ. ಅಷ್ಟು ಮಾತ್ರ ಉತ್ತಮ ಜ್ಞಾನವೂ ಆಗ್ಬಿಡುತ್ತೆ. ಜ್ಞಾನವಾದ್ಮೇಲೆ ಮತ್ತೆ ಸಾಧನೆ ಮಾಡು ಅಂದ್ರೆ ಈ ಜ್ವರ ಹೋದ್ಮೇಲೆ ಇಂಜೆಕ್ಷನ್ ತಗೊಂಡು ಹೇಳ್ದಂಗೆ ಆಗುತ್ತೆ. ಅಲ್ಲ, ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡೋದು ಹೇಳ್ದಂಗೆ ಆಗುತ್ತೆ. ಹೊಟ್ಟೆ ತುಂಬಿದೆ ಊಟ ಮಾಡೋ ಅಂದ್ರೆ ವಾಂತಿ ಆಗುತ್ತೆ, ಅಷ್ಟೇ. ಹೊಟ್ಟೆ ಏನು ಊಟ ಮಾಡೋಕ್ಕಾಗಲ್ಲಪ್ಪ. ಆ ರೀತಿ ಫಲವಾದ ಮೇಲೂ ಮಾಡು ಅಂತಂದ್ರೆ, ಫಲವಾದ್ಮೇಲೆ ಫಲವಾಗೋದಕ್ಕೆ ಮಾಡ್ಬೇಕು. ಫಲವಾದ್ಮೇಲೆ ಮಾಡುವುದ್ರ ಅರ್ಥ ಏನು? ಒಂದಲ್ಲ ಅಂತ.
ಮಾತ್ರ ಇದನ್ನು ತೋಡಿದನ್ನ ಒಂದು ಹೇಳಾಗ ನೋಡಿ ದಂಡ ನಮ್ ದಾರಕನಾಥ್ ಇದ್ರೆ ಎಲ್ಲ ಜ್ಞಾಪಕ ಮಾಡೋರು ನಮ್ಮ ಹುಡುಗರು ಏನು ಮಾಡಲ್ಲ. ದಾರಕನಾಥಿಗೆ ಹೇಳಲ್ವಾ ಫೋನ್ ಮಾಡಿ ಸ್ವಲ್ಪ ಹೇಳಿಮ್ಮ ಅವ್ರಿಗೂ. ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಗುರುಗಳೇ. ಅಲ್ಲ ಅವ್ರ ಮಗಳು ಅವರ ಹೆಂಡತಿ ಅದು ಹೇಳ್ಬಿಟ್ಟು ಕೂತ್ಕೋತಾರೆ. ಮಗಳು ಇಂಜಿನ್ ಕಾಲೇಜ್ ಓದ್ತಿದ್ದಾಳೆ, ಯಾವ್ದು ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಮಾಡ್ಕೊಡ್ತಾರೆ. ಸರಿ ಮಾಡಿ ಹೇಳ್ತೀನಿ ಗುರು. ಹೇಳಿ ಪಾಪ ಒಳ್ಳೆ ಅಲ್ಲ ಅವ್ರ ವಾಟ್ಸ್ಆಪ್ ಇಲ್ಲ ಅವ್ರ ಹತ್ರ. ಎರಡೆರಡು ಬಸ್ ಹತ್ರ ಬರ್ತಿದ್ದೆ ಪಾಪ. ಈಗ ನಾನ್ ಮಾಡಿದ್ದೆ ಅವ್ರಿಗೆ ತುಂಬಾ ಹಿಂದೆನೆ. ಏನಂದ್ರು? ಅವ್ರ ಹತ್ರ ಈ ಸ್ಮಾರ್ಟ್ ಫೋನ್ ಇಲ್ಲ, ಅದು ನಾನ್ ನೋಡ್ತೀನಿ. ನಾನು ಹೇಳ್ದೆ ನೀವು ಬಸ್ಸಲ್ಲಿ ಬಂದು ಹೋಗಿ ಮಾಡೋದ್ರಲ್ಲಿ ಒಂದು ಆರ್ಡಿನರಿ ಸ್ಮಾರ್ಟ್ ಫೋನ್ ತಗೊಳ್ಳಿ, ವಿವೋನೋ ಯಾವ್ದಾರು, ಅದನ್ನ ಇಟ್ಕೊಂಡ್ರೆ ನಿಮಗೆ ಖಂಡಿತ ಆಗುತ್ತೆ. ನೀವೀಗ ಬಸ್ ಫೇರ್ ಕೊಡೋದ್ರಲ್ಲೇ ಕೂಡ ಅದು ಕೂಡ ಆಗುತ್ತೆ ಅಂತ ಕೂಡ ಡೀಟೇಲ್ ಆಗಿ ಹೇಳ್ದೆ. ನಾನ್ ನೋಡ್ತೀನಿ, ನನಗೆ ಅದು ಆಗುತ್ತೋ ಇಲ್ವೋ ಅಂತ ನಾನ್ ನೋಡ್ತೀನಿ ಅಂತ ಒಂದ್ಸಲ ಅಂದ್ರು. ಈಗ ನಡೀತಾ ಇದೆ ಕ್ಲಾಸಸ್ ಮಾರ್ಚ್ನಿಂದ ಹೇಳ್ದೆ. ಆಪರೇಟ್ ಮಾಡಿ ಬರುತ್ತೋ ಇಲ್ವೋ ಅದೊಂದು. ಆಪರೇಟ್ ಮಾಡಕ್ಕೆಲ್ಲ ಬರುತ್ತೆ ಅವ್ರಿಗೆ. ನನ್ನ ಹತ್ರ ಆರ್ಡಿನರಿ ಫೋನ್ ಇದೆ, ಅಂತದಿಲ್ಲ ಅಂದ್ರು ಅವ್ರು. ಆಮೇಲೆ ನರೇಂದ್ರನು ಹೇಳಿದ್ದಾರೆ ಅವ್ರಿಗೆ, ತಿಳಿಸಿದ್ದಾರೆ. ವಿಷಯಕ್ಕಂತೂ ಖಂಡಿತ ಗೊತ್ತಿದೆ. ಈಗ ನಿರುಪಮ ಬಂದಂಗ ಅದು ಎಲ್ಲ ಹೊರಟೋಗ್ಬಿಟ್ರಪ್ಪ. ನಿರುಪಮ ಇದಾರಾ? ಸರಿ. ಸಕಾಮ ಸಕ್ರಿಯೋ ಸಿದ್ಧ ಇತಿ ಮೇ ಅನುಭವಃ ಕಥಂ ಅತೋ ಮೇ ವಿಪರೀತಸ್ಯ ತದ್ಭವಾನ್ ವಕ್ತುಮರ್ಹತಿ. ಸಕಾಮಃ ಸಕ್ರಿಯಃ ಅಸಿದ್ಧಃ ಇತಿ ಮೇ ಅನುಭವಃ ಯಾಕದೆ ಕಥಂ ಅತಃ ಮೇ ವಿಪರೀತಸ್ಯ ತತ್ ಭವಾನ್ ವಕ್ತುಂ ಅರ್ಹತಿ. ಸ್ವಾಮಿ ಕೈ ಮುಗಿ ಕೇಳ್ಕೋತೀನಿ, ನನಗೆ ಈ ರೀತಿ ನಂಗೆ ಅನುಭವ ಇದೆ, ನಾನು ಹೇಗೆ ಮುಕ್ತರಾಗ್ತೀನಿ ಹೇಳ್ಬಿಡಿ ಅಂದ್ಬಿಟ್ಟ. ಏನು? ನಾನು ಸಕಾಮನ, ನನಗೆ ತುಂಬಾ ಆಸೆ ಇದೆ, ನನಗೆ ಕ್ರಿಯೆ ಇದೆ, ಕರ್ತೃತ್ವ ಬುದ್ಧಿ ಇದೆ, ನನಗೆ ನನಗೆ ನೀವೇ ಅನುಭವ ಹೇಗಾಗುತ್ತೆ ಹೇಳಿ, ನೀವು ಹೇಳಿದ ಅನುಭವ ಆಗ್ಬೇಕು. ನಾನು ಸಿದ್ಧವಾದ ಮೋಕ್ಷ ಸ್ವರೂಪನಲ್ಲ ಅಂತೂ ನನಗೆ ಅನಿಸಿದೆ. ಸಿದ್ಧವಾದ ಮೋಕ್ಷ ಅಸಿದ್ಧ ನೀನು ಸಿದ್ಧವಾದ ಮೋಕ್ಷ ಸ್ವರೂಪದವನು ಅಂತೂ ನನಗೆ ಅನ್ನಿಸ್ತಾ ಇಲ್ಲ. ಹೀಗೆ ವಿರುದ್ಧ ಸ್ವರೂಪವಾದ ನನಗೆ ಈ ಅನುಭವ ಈ ರೀತಿ ಇದೆಯಲ್ಲ, ಈ ಅನುಭವ ಅಥವಾ ವಿಪರೀತಸ್ಯ, ನಾನು ವಿಪರೀತವಾದ ಅನುಭವ ಉಳ್ಳವರಾದ ನನಗೆ, ವಿಪರೀತಸ್ಯ ತತ್ತುಕೊಂಡವನಿಗೆ ಅಂತಿಲ್ಲ ಅವನು, ನೀವು ಹೇಳುತ್ತಿರೋ ಸ್ವಭಾವಕ್ಕೆ ವಿರುದ್ಧವಾದ ಸ್ವಭಾವ ನನಗಿದೆ ಅಂತ ಅನ್ನಿಸ್ತಾ ಇದೆ. ಹೀಗಿದ್ದಂತಹ ನನಗೆ ಹೇಗಾದ್ರೂ ಮೋಕ್ಷ ಆಗುತ್ತೆ, ನನಗೂ ಮೋಕ್ಷ ಆಗಬೇಕು ಅಪೇಕ್ಷೆ ಇದೆ ಸ್ವಾಮಿ. ನಾನೇನು ಮೋಕ್ಷವನ್ನ ಬೈಯೋನಲ್ಲ, ಖಂಡನೆ ಮಾಡಲ್ಲ, ಆದ್ರೆ ನನಗೆ ನೀವು ಹೇಳಿದಂಗೆ ಮೋಕ್ಷ ಆಗಲ್ಲ ಅಂತ ಅಂದ್ಕೊಂಡು ನಾನು ಪ್ರಸಂಖ್ಯಾನ ಮಾಡಬೇಕು ಅಂತಂದೆ. ಇಲ್ಲ ನೀನು ಮುಕ್ತರಾಗಬಹುದು, ನಾನು ಹೇಳ್ದಂಗೆ ತಿಳ್ಕೊಂಡ್ರೆ ಅಂದ್ರೆ ದಯವಿಟ್ಟು ಹೇಳಿ, ಅಯ್ಯೋ ಕಷ್ಟಪಡೋದೇ ಉಳಿತು, ಆದ್ರಿಂದ ನಾನು ಈಗಲೇ ಮುಕ್ತರಾಗ್ಬಿಡ್ತೀನಿ, ತಿಳಿಸ್ಕೊಡಿ ಮೋಕ್ಷವನ್ನ, ನಾನು ಹೇಗೆ ಹೊಂದಬಹುದು ಹೇಳಿ ಅಂತ ಸರೆಂಡರ್ ಆಗ್ಬಿಟ್ಟ. ಒಳ್ಳೆ ಶಿಷ್ಯಮವನು. ನಾನು ಈಗಲೂ ಕಾಮಾದಿರಹಿತನಾಗಿ ಮುಕ್ತನೇ ಆಗಿದ್ರೆ ಅಂಟಿ ಯಾಕೆ ಚಿಕ್ಕ ಪ್ಯಾರ ಅಂತ ಓದ್ತಾ ಇಲ್ಲ ಕಡೆ, ದೊಡ್ಡ ಪ್ಯಾರ ಅಂತ ಓದ್ತೀನಿ. ವಸುಲಕ್ಷ್ಮಿ ಅದಾದ ವಸುಲಕ್ಷ್ಮಿ ಮೈಕ್ ಆನ್ ಮಾಡ್ಕೊಳ್ಳಿ. ನಾನು ಈಗಲೂ ಕಾಮಾದಿರಹಿತನಾಗಿ ಮುಕ್ತನೇ ಆಗಿದ್ದರೆ ವಾಕ್ಯದಿಂದ ಆ ಅನುಭವವು ಆಗಬೇಕು ಎಂದು ನೀವು ಹೇಳುವುದಾದರೂ ಹೇಗೆ ಹೊಂದುತ್ತದೆ? ಈಗ ಇರುವ ಅನುಭವವು ಹೋಗಿ ಮತ್ತೊಂದು ಅನುಭವವು ಉಂಟಾಗಬೇಕೆಂದು ನೀವಾದರೂ ಒಪ್ಪಬೇಕಷ್ಟೇ ಎಂದು ಪ್ರಸಂಖ್ಯಾನವಾದಿಯ ಆಕ್ಷೇಪ. ಅಲ್ಲ, ಶ್ಲೋಕಕ್ಕೆ ಅದು ತಕ್ಕಿಲ್ಲಪ್ಪ. ಶ್ಲೋಕದಲ್ಲಿ ಅನುಭವ ಮೇ ಕಥಂ ಅಂತ ಕೇಳ್ತಾ ಇದ್ದೇನೆ, ಈ ಅನುಭವ ನಮ್ಗೆ ಹೇಗಾಗುತ್ತೆ, ತದ್ ಭವಾನ್ ಮುಕ್ತುಮರ್ಹತಿ
ಅದನ್ನು ನೀವು ಹೇಳಿ, ನಂಗೆ ಆ ಅನುಭವ ಹೇಗೆ ಉಂಟಾಗತ್ತೆ ಅಂತ ಹೇಳಿ ಅಂತ ಹೇಳ್ತಾನೆ. ಅದನ್ನು ನೀವು ಹೇಳಬೇಕು ಅಂತ ಅಲ್ಲ ನೋಡೋದು. ಈ ತಾತ್ಪರ್ಯದಲ್ಲಿ ಈ ರೀತಿಯ ವಿವರಣೆ ಮಾಡಿದ್ದಾರೆ. ಅನುಭವವು ಹೇಗೆ ಮತ್ತೊಂದು ಉಂಟಾಗಬೇಕು ಅಂತ, ಅವನು ಈಗಿರುವ ಅನುಭವ ಹೋಗಿ ಮತ್ತೊಂದು ಅನುಭವ ಉಂಟಾಗಬೇಕು ಅಂತ ಶ್ಲೋಕದಲ್ಲೇ ನಂತಿಲ್ಲ, ಅವನು ವಿವರಣೆಯಲ್ಲಿ ಉಂಟಾಗಬೇಕು ಅಂತ ವಿವರಣೆ ಕೊಟ್ಟು ಸ್ವಾಮಿಗಳು. ಆಗಲಿ ಯೈವ ಘಟತೆ ಪ್ರಶ್ನ ಮುಕ್ತತ್ವಾನುಭೂತಯೇ ಪ್ರಮಾಣೇನ ವಿರೋಧೀಯಃ ಶ್ರೋತ್ರಾರ್ಥ ಪ್ರಶ್ನಮರ್ಹತಿ. प्रश्नमर्हति इह एव घटते प्रश्नः न मुक्तत्वानुभूतये प्रमाणेन विरोधी यः सः अत्र अर्थः प्रश्नं हरति. ಇಲ್ಲಪ್ಪ, ಇನ್ನು ಪ್ರಶ್ನೆ ಈ ಅವಿದ್ಯಾ ದ್ವೈತ ಕ್ಷೇತ್ರ ಹೊಂದತ್ತೆ. ದೈವ ಘಟತೆ ಇಲ್ಲಿ ಅಂದ್ರೆ ಪ್ರಮಾಸವಾಗಿ ಕರ್ತೃಭೋಕ್ತವಾಗಿದ್ದಾಗ ಪ್ರಶ್ನೆ ಹೊಂದತ್ತೆ. ಅದೇ ಮುಕ್ತನಾಗಿದ್ದೀಯಾ ನಾನು ಹೇಳ್ತಾ ಇದ್ದಿಲ್ಲ. ಆ ಕಂಡ್ಕೊಂಡಾಗ ಈ ಪ್ರಶ್ನೆ ಅರ್ಥವೇ ಇಲ್ಲಪ್ಪ. ನೀನು ಅವಿದ್ಯಾ ಕ್ಷೇತ್ರದಲ್ಲಿ ಕರ್ತೃಭೋಕ್ತವಾಗಿದ್ದೀನಿ ಅನ್ಕೊಂಡಾಗ, ದುಃಖಿಯಾಗಿದ್ದೀನಿ ಅಂತಂದಾಗ ಓಕೆ, ನಿನ್ ಪ್ರಶ್ನೆ ಹೊಂದತ್ತೆ. ಯಾಕಂದ್ರೆ ನೀನು ಪ್ರಮಾಸ ಅನ್ಕೊಂಡ್ಬಿಟ್ಟಿಯಲ್ಲ. ಪ್ರಮಾಸ ಅನ್ಕೊಂಡು ಕರ್ತೃಭೋಕ್ತ ಅನ್ಕೊಂಡಾಗ ಪ್ರಶ್ನೆ ಹೊಂದುತ್ತೆ. ಅದೇ ಮುಕ್ತತ್ವ ಅನುಭೂತಯೇ, ಮುಕ್ತತ್ವವನ್ನು ಅನುಭವಿಸುವಾಗ ಅನುಭೂತಿ ಕಾಲದಲ್ಲಿ ಪ್ರಶ್ನೆ ಹೊಂದಲ್ಲ. ಮುಕ್ತತ್ವ ಅನುಭವ ಬಂದಾಗ ಇದು ಹೇಗಾಗುತ್ತೆ, ಯಾವಾಗುತ್ತೆ ಅಲ್ಲಿ ನೀನು ಇರೋದೇ ಇಲ್ಲ. ನಾನಿದ್ದು ಮುಕ್ತನಾಗ್ಬೇಕು ಅನ್ಕೊಂಡಿದ್ಯಾ? ನಾನು ಅಂತಿದ್ದು ಮುಕ್ತನಾಗ್ಬೇಕು ಅನ್ಕೊಂಡಿದ್ದೆ, ಆಗೋಲ್ಲ. ನಾನು ಅಂತಿದ್ದು ಮುಕ್ತನಾಗಲ್ಲ, ನಾನು ಹೋಗ್ಬೇಕು, ಅದಿಲ್ಲ. ಮುಕ್ತತ್ವ ಅನುಭವದಕ್ಕೆ ಮತ್ತೆ ಈ ಪ್ರಶ್ನೆ ಹೊಂದೋದಿಲ್ಲ. ಯಹ ಪ್ರಮಾಣೇನ ವಿರೋಧಿ ಸಹ ಅರ್ಥ ಪ್ರಶ್ನೆ. ಯಾವುದು ಪ್ರಮಾಣಕ್ಕೆ ಶಾಸ್ತ್ರ ಪ್ರಮಾಣ ವಿರೋಧವೋ ಅಲ್ಲಿ ಪ್ರಶ್ನೆ ಬರುತ್ತೆ. ನಿನ್ನ ಕರ್ತೃತ್ವ ಭೋಕ್ತೃತ್ವ ಪ್ರಮಾಣಕ್ಕೆ ವಿರುದ್ಧವಾದ ಸ್ಥಿತಿ ಅದು. ಪ್ರಮಾಣ ನೀನು ಮುಕ್ತನು, ನಿತ್ಯಶುದ್ಧ ಮುಕ್ತನು, ಅದ್ವಿತೀಯನು, ಕೂಟಸ್ಥನು ಹೇಳ್ತಾ ಇದೆ. ನಿನ್ನ ಈಗಿನ ಅನುಭವ ನಾನು ಪ್ರಮಾತನು, ದುಃಖಿ, ಸುಖಿ, ಕರ್ತೃಭೋಕ್ತೃ ಅಂತ. ಆ ಅನುಭವವು ಆ ಪ್ರಮಾಣಕ್ಕೆ ವಿರುದ್ಧವಾದ್ರಿಂದ ಪ್ರಶ್ನೆ ನಿಮ್ಗೆ ಬರ್ತಾ ಇದೆ. ಆದ್ರೆ ಪ್ರಮಾಣ ಯಾವ ಅರ್ಥವನ್ನು ಹೇಳ್ತಾ ಇದೆಯೋ ಅದನ್ನು ತಿಳ್ಕೊ, ಅಲ್ಲಿ ಗೊತ್ತು ಮಾಡ್ಕೊ, ಅವಾಗ ಈ ಪ್ರಶ್ನೆಯೂ ಬರಲ್ಲ, ವಿರೋಧವೂ ಆಗಲ್ಲ ಅಂತ ಇದ್ದಾರೆ. ಅವರು ಆ ಲೆವೆಲಲ್ಲೇ ಇದ್ಕೊಂಡು ಹೇಳ್ತಿದ್ದಾರೆ, ಇವನು ಈ ಲೆವೆಲಲ್ಲೇ ಕೇಳ್ತಾ ಇದ್ದಾರೆ. ಇವನು ಕರ್ತೃಭೋಕ್ತವಾಗಿದ್ಕೊಂಡೇ ಹೇಗೆ ಪಡ್ಕೊಳ್ಳಿ ಅಂತ ಇದ್ದಾನೆ. ಕರ್ತೃಭೋಕ್ತೃತ್ವ ಬಿಟ್ಕೊಂಡಾಗ ಈ ಪ್ರಶ್ನೆ ಬರಲ್ಲಪ್ಪ ಅಂತ ಇದ್ದಾರೆ. ಅವ್ರು ಅಲ್ಲಿಂದ ಬಾ ಅಂತ ಇದ್ದಾರೆ, ಬೆಟ್ಟದ ತುದಿ ನಿಂತ್ಕೊಂಡಿದ್ದಾರೆ. ಇವನು ಹಿಂಗೆ ಸುತ್ತಮುತ್ತ ನೋಡಿ ಇಲ್ಲಿ ಕಾಣಲ್ಲ ಅವರು ಅಂತ. ಇನ್ನ ಪ್ರಶ್ನೆಯೆಲ್ಲ ಕರ್ತೃತ್ವಾದಿಗಳನ್ನು ಇಟ್ಕೊಂಡಾಗ ಕಣಪ್ಪ. ಆದ್ರೆ ಮುಕ್ತಾವಸ್ಥೆಯಲ್ಲಿ ಪ್ರಶ್ನೆ ಅಥವಾ ಹೊಂದೋದು ಆಗೋದು ಯಾವುದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಸರಿ ಕಣ್ರಿ, ಆ ಮುಕ್ತಾವಸ್ಥೆ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬೇಕು ನೀವು. ಅಲ್ಲಿ ಹೋದ್ಮೇಲೆ ಇಲ್ಲ ಸರಿ, ಅಲ್ಲ ಆದ್ಮೇಲೆ ಇಲ್ಲ ಸರಿ, ಈಗ ಹೇಳಿಲ್ಲ ಅಲ್ಲ. ಈಗ ತಿಳ್ಕೊಳ್ಳೋದುಂಟು. ಹೆಂಗ್ ತಿಳ್ಕೊಳ್ಳಿ ಅಂದ್ರೆ ಒಳ್ಳೆ ಕಥೆ ಆಯ್ತು. ಹೆಂಗ್ ತಿಳ್ಕೊಳ್ಳೋದು ಹೆಂಗೆ ಅಂದ್ರೆ ವಿಷಯ ಹೇಳಿದ್ಮೇಲೆ ಹೆಂಗ್ ತಿಳ್ಕೊಳ್ಳಿ ಅಂದ್ರೆ ವಿಷಯ ಹೇಳಿ ತತ್ವಮಸಿ ವಾಕ್ಯಾರ್ಥ ಹೇಳಿದೀವಲ್ಲ, ತ್ವಂ ಶಬ್ದದಿಂದ ನಿನ್ನನ್ನ ಲಕ್ಷಿಸಿ ನಿನ್ನ ಕೇವಲ ಪ್ರತ್ಯೇಗಾತ್ಮನನ್ನ ಇಟ್ಕೊಂಡು ಅದು ಬ್ರಹ್ಮವಾಗಿದೆ ಕಣಪ್ಪ ಅಂತ ಹೇಳ್ತೀನಿ. ತಿಳ್ಕೊಂಡ್ಮೇಲೆ ಗೊತ್ತಾಗಿ ಆಗುತ್ತೆ. ನಾನು ತಿಳ್ಕೊಳ್ಳದೆ ನಾನು ಹೆಂಗ್ ತಿಳ್ಕೊಳ್ಳಿ ಅಂತಂದ್ರೆ ನಾನೇನ್ ಮಾಡ್ಲಾ? ಮುಕ್ತತ್ವ ಏನು? ಮುಕ್ತತ್ವ ಅನುಭೂತೆಯೇ. ಮುಕ್ತತ್ವವನ್ನು ಅನುಭವಿಸುವುದಕ್ಕೆ ಅನುಭವಿಸುವುದು ಹೇಗೆ ಎಂಬ ಪ್ರಶ್ನೆ ಹೊಂದಲ್ಲ. ಯಾಕೆಂದ್ರೆ ಮುಕ್ತತ್ವ ಅನುಭವ ಅನ್ನೋದು ಸ್ವರೂಪವಾದ್ರಿಂದ ಅದು ಅನುಭವಿಸುವಂಥದ್ದೇ ಅಲ್ಲ. ಆದ್ರಿಂದ ಪ್ರಮಾಣಕ್ಕೆ ವಿರುದ್ಧವಾದ ಅರ್ಥ ಯಾವುದೋ ಅದೇ ಇಲ್ಲಿಗೆ ಅದು ಇಲ್ಲಿಗೆ ಪ್ರಶ್ನೆಗೆ ತಕ್ಕದ್ದು. ಪ್ರಶ್ನೆಗೆ ಪ್ರಮಾಣಕ್ಕೆ ವಿರೋಧವಾದ ಜಾಗದಲ್ಲಿ ಪ್ರಶ್ನೆ ಬರುತ್ತೆ ಹೊರತು ಮುಕ್ತತ್ವಾನುಭೂತಿಯಲ್ಲಿ ಪ್ರಶ್ನೆ ಬರಲ್ಲ. ಅಹಂ ನಿರ್ಮುಕ್ತ ಇತ್ಯೇವ ಸದಸಿ ಚಂಚಮಾನಜಃ ಪ್ರತ್ಯಕ್ಷಾಭಾಸಜನ್ಯತ್ವಾತ್ ಮುಖ್ಯತ್ವಂ ಪ್ರಶ್ನಮರ್ಹತಿ. ಅಹಂ ನಿರ್ಮುಕ್ತ ಇತ್ಯೇವ ಸದಸಿ ಚಂಚನೋ ಸದಸಿ ಚಂಚಮಾನಜಃ ಸದಸಿ ಚಂಚಮಾನಜಃ
प्रत्यक्षाभासजन्यत्वात् दुःखित्वं प्रश्नवर्तते अहं निर्मुक्तः इति एवं एवं मेलियो इति इव इव एव एवं एवं ಬಂದಿದ್ಯಾ एव न मुक्तत्वात् ನಾ ಎಲ್ಲಿದೆ सदसि ಹಾ सदसि ಸತ್ सत् असि अत्यन्त्यमानः इति इति सत् असि इति सत् असि इति अत्यन्त्यमानः अत्यंत ಎಲ್ಲಿದೆ ಮಾರಾಯ अत्यन्त्यमानः ಹಾ प्रत्यक्षाभासजन्यत्वात् दुःखित्वं प्रश्नम् अर्हति ನೋಡಪ್ಪ ಅಹಂ ನಿರ್ಮುಕ್ತ ನಾನು ಎಲ್ಲ ಅವಿದ್ಯಾ ಕಾಮ ಕರ್ಮದಿಂದ ಬಿಡುಗಡೆ ಹೊಂದಿದವನು ಈ ರೀತಿಯಾಗಿ ಅಂತ್ಯಮಾನ ಅಂತ್ಯ ಪ್ರಮಾಣ ಶಾಸ್ತ್ರೀಯ ಅಂತ್ಯಂ ಪ್ರಮಾಣ ಕೊನೆಯ ಪ್ರಮಾಣದಿಂದ ಹುಟ್ಟಿದ್ದು ಯಾವುದೋ ನಾನು ಸತ್ತೇ ಆಗಿದ್ದೀನಿ ಅನ್ನೋ ಅನುಭವ ಅಂತ್ಯ ಪ್ರಮಾಣ ಅಂದ್ರೆ ಏನು ಎಲ್ಲಾ ಪ್ರಮಾಣ ಪ್ರಮೇಯಗಳನ್ನು ಬಾಹ್ಯ ಮಾಡುವಂಥದ್ದು ಅಂತ ಶಾಸ್ತ್ರ ಪ್ರಮಾಣದ ಜ್ಞಾನ ಆಗುವವರಿಗೆ ಬಾಕಿ ಪ್ರಮಾಣ ಪ್ರಮೇಯವಾಗಲ್ಲ ಇರುತ್ತೆ ತತ್ವಮಸಿ ವಾಕ್ಯಾರ್ಥ ಗೊತ್ತಾಗುವವರಿಗೆ ಲೌಕಿಕ ಪ್ರಮಾಣ ವೈದಿಕ ಪ್ರಮಾಣವೆಲ್ಲ ಪ್ರಮಾಣವಾಗಿರುತ್ತೆ ಜ್ಞಾನವಾಗುತ್ತಲೇ ಎಲ್ಲಾ ಪ್ರಮಾಣ ಪ್ರಮೇಯವಾದ ಕಿತ್ತೋಗ್ಬಿಡುತ್ತೆ ಅದು ಅಂತ್ಯಮಾನ ಕೊನೆಯ ಪ್ರಮಾಣ ಅನ್ನು ಹೊಂದಿದ್ದಾಗಿರುವ ಸದಸಿ ಎಂಬ ಇದರಿಂದ ಈ ಪ್ರತ್ಯಕ್ಷ ಅಂತಂದಿಲ್ಲ ದುಃಖಿತ ಅದು ಪ್ರತ್ಯಕ್ಷ ಆಭಾಸ ಪ್ರತ್ಯಕ್ಷವಲ್ಲದು ಪ್ರತ್ಯಕ್ಷಾಭಾಸ ಜನ್ಯತ್ವ ಪ್ರತ್ಯಕ್ಷಾಭಾಸದಿಂದ ಉಂಟಾದದ್ದಾದ್ರಿಂದ ಆ ದುಃಖಿತವು ಅದು ಪ್ರಶ್ನೆಗೆ ನಿಮಗೆ ಅರ್ಹವಾಗಿದೆ ಯಾಕಂದ್ರೆ ದುಃಖಿತ ಇದ್ದಂಗೆ ಕಾಣ್ತಲ್ಲ ಪ್ರತ್ಯಕ್ಷ ಅಲ್ವೋ ಯಾರು ನೀವು ಪ್ರತ್ಯಕ್ಷ ಅಂತ ಹೇಳಿದ್ದು ಅದು ಕೇವಲ ಅಭಿಮಾನ ಕಣೋ ಅದು ಬರೀ ಅದು ಅದಂಶನ್ ಅಂದ್ಕೊಂಡ್ಬಿಟ್ಟಿದ್ಯಾ ನನಗೆ ದುಃಖ ನಾನು ದುಃಖಿ ಅಂತ ನಾನು ದುಃಖಿ ಸೇರೋದೇ ಇಲ್ಲ ನಾನು ಅದು ದುಃಖಿ ಆಗಲ್ಲ ನಾನಾಗಲ್ಲ ಅದು ನಾನು ದುಃಖಿ ಮಾಡ್ಕೊಂಡ್ಬಿಟ್ಟಿದ್ಯಾ ನಾನು ಏನ್ ಮಾಡ್ಲಪ್ಪ ನಾನು ಅಂದ್ರೆ ಅರಿವು ಚೈತನ್ಯ ದುಃಖ ಅಂದ್ರೆ ಅನಾತ್ಮ ಅದು ಅಚೇತನ ಅದು ದೃಶ್ಯ ಅಚೇತನ ದೃಶ್ಯ ಬಾಹ್ಯ ಚೇತನ ದೃಕ್ಕು ಅಂತ ಒಳಗಿರೋದಕ್ಕೂ ಹೊರಗಿರೋದಕ್ಕೂ ಹೆಂಗಯ್ಯ ಸಂಬಂಧ ಮಾಡ್ತೀಯ ನೀನು ಸಂಬಂಧ ಕಟ್ಕೊಂಡು ಪ್ರತ್ಯಕ್ಷ ಅಂತಿದ್ಯಾ ಭ್ರಾಂತಿ ಬಿಡೋ ಮಾರಾಯ ಪ್ರತ್ಯಕ್ಷ ಆಭಾಸ ಕಣೋ ಅದು ಪ್ರತ್ಯಕ್ಷವಲ್ಲ ಅದು ದುಃಖಿತ್ವ ಕೇವಲ ಅಭಿಮಾನ ಅಂತ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಾ ಅಂತ ಶಾಸ್ತ್ರವೆಂಬುದು ಓದಿಮ್ಮ ಅಂಟೆ ಓದಿ ಶಾಸ್ತ್ರವೆಂಬುದು ಅಂತ್ಯ ಪ್ರಮಾಣವು ಎಂದರೆ ಪ್ರಮಾಣ ಪ್ರಮೇಯ ವ್ಯವಹಾರವು ಮಿಥ್ಯೆ ಎಂದು ತೋರಿಸಿಕೊಡುವ ಕೊನೆಯ ಪ್ರಮಾಣವು ನೀನು ಆ ಅದ್ವಿತೀಯವಾದ ಸದ್ಬ್ರಹ್ಮವು ಎಂಬ ವಾಕ್ಯವು ನಿನ್ನಲ್ಲಿ ಪ್ರಮಾತೃತ್ವವಿಲ್ಲ ಕರ್ತೃತ್ವವಿಲ್ಲ ದುಃಖಿತ್ವವಿಲ್ಲ ಎಂದು ಸಕಲ ವ್ಯವಹಾರವನ್ನು ಹೊಡೆದು ಹಾಕುತ್ತದೆ ನೀನು ಎಂಬ ಮಾತಿನ ಅರ್ಥವನ್ನು ತಿಳಿದುಕೊಂಡವನಿಗೆ ಈ ವಾಕ್ಯದಿಂದ ಅರಿವು ಕೂಡಲೇ ಆಗಿಬಿಡುವುದರಿಂದಲೂ ನಾನು ಬದಕ್ಕೆ ಅರ್ಥ ಗೊತ್ತಾಗಿಲ್ಲ ಕಣ್ರಿ ಅದೇ ರಗಳೆ ಆಗಿರೋದು ಅದು ಗೊತ್ತಾಗ ಕೂಡಲೇ ಅಮ್ಮ ರಿಮೋಟ್ ಮಾಡಿ ಮ್ಯೂಟ್ ತೆಗೀರಿ ಆ ಅದ್ವೈತ ಸ್ಥಿತಿಯಲ್ಲಿ ಕೇಳುವುದಕ್ಕೆ ಏನೂ ಉಳಿಯುವುದಿಲ್ಲ ಕೇಳೋದಕ್ಕೂ ಇಲ್ಲ ಹೇಳೋದಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ತಗೊಳಕ್ಕೂ ಇಲ್ಲ ಏನಿಲ್ಲ ನೋಡಾಟ ಕೇಳಾಟ ಹೇಳಾಟ ಮಾಡಿ ಎಂತ ಆಟವೂ ಇಲ್ಲ ಅಲ್ಲಿ ಎಲ್ಲ ಆಟವೂ ಇಲ್ಲಿ ಇದನ್ನು ಹಿಂದೆ 172ನೇ ಶ್ಲೋಕದಲ್ಲಿ ಹೇಳಿಯೇ ಇರುತ್ತೇವೆ. ಆದರೆ ಯಾರಿಗೆ ಪ್ರತ್ಯಕ್ಷಾಭಾಸದಿಂದ ದುಃಖಿತ್ವವು ತೋರುತ್ತಿರುವುದೋ ಅವರಿಗೆ ನೀನು ಎಂಬ ಪದದ ಅರ್ಥವು ಇನ್ನೂ ಆಗಿರುವುದಿಲ್ಲವಾದ್ದರಿಂದ ಹಾಗಾದರೆ ನಾನು ದುಃಖಿ ಎಂದು ತೋರುವುದೇಕೆ ಎಂದು ಕೇಳಬಹುದಾಗಿದೆ. ಅಷ್ಟೇ. ಪ್ರತ್ಯಕ್ಷಾಭಾಸ ದುಃಖಿ ಮಾಡ್ಕೊಂಡಿದ್ರಿಂದ ನಾನು ದುಃಖಿ ಯಾಕೆ ತೋರುತ್ತೆ ಅಂತ ಕೇಳ್ತಿದ್ಯಾ. ಆದ್ದರಿಂದ ಶ್ರುತಿಯು ಬೇರೆ ಬೇರೆಯ ಶಂಕೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಬೇರೆ ಬೇರೆಯ ದೃಷ್ಟಾಂತಗಳಿಂದ ತ್ವಂ ಪದಾರ್ಥದ ವಿವೇಕವನ್ನು ಹೇಳಿಕೊಟ್ಟು ಮತ್ತೂ ತತ್ವಮಸಿ ಎಂದೇ ಹೇಳುತ್ತಿದೆ. ಆದರೆ ಆದರೆ ವಾಕ್ಯದ ಅರ್ಥವೇನೋ ಆಯಿತು.
ನನಗೆ ಸಾಕ್ಷಾತ್ ಅನುಭವವು ಹೇಗೆ ಆಗಬೇಕು ಎಂಬ ಪ್ರಶ್ನೆಯು ಹುಟ್ಟುವುದೇ ಇಲ್ಲ. ಜ್ಞಾನ ಆಯ್ತು, ಅಭ್ಯಾಸ ಆಯ್ತು, ಆದರೆ ಸಾಕ್ಷಾತ್ ಅನುಭವ ಹೇಗಾಗುತ್ತೆ? ನಾನು ಬ್ರಹ್ಮ ಹೆಂಗಾಗ್ತೀನಿ ಅಂದ್ರೆ ಅಭ್ಯಾಸ ಆಯ್ತು, ಬ್ರಹ್ಮ ಹೆಂಗಾಗ್ತೀನಿ ಅಂದ್ರೆ ಏನಪ್ಪ ಇದಕ್ಕೆ ವಾಕ್ಯಾರ್ಥ ಆಗಿಲ್ಲ ಅಂತ ಅಷ್ಟೇ. ಏಕೆಂದರೆ ಮೇಲೆ ಹೇಳಿರುವಂತೆ ಜ್ಞಾನವಾದ ಮೇಲೆ ಮತ್ತೆ ಕೇಳತಕ್ಕದ್ದು ಏನೂ ಉಳಿದಿರುವುದೇ ಇಲ್ಲ. ಪೃಷ್ಟಮಾಕಾಂಕ್ಷಿತಂ ವಾಚ್ಯಂ समाकांक्षितं वाच्यं ದುಃಖಾಭಾವಮಭೀಪ್ಸಿತಂ भावमपेक्षितं ಕಥಂ ಹೀನಂ ನಿವರ್ತೇತ कथं हीनं निवर्तेत ದುಃಖಂ ಸರ್ವಾತ್ಮನಾ ಮಮ कथं सर्वात्मना मम ಇತಿ ಪೃಷ್ಟಾನುರೂಪಂ ಯತ್ इति प्रश्नारूपं यत् ವಾಚ್ಯಂ ದುಃಖ ನಿವರ್ತಕಂ. वाच्यं दुःखनिवर्तकं पृष्ठमाकाङ्क्षितं वाच्यं दुःखाभावमभीप्सितं कथं हीनं निवर्तेत दुःखं सर्वात्मना मम इति प्रश्नारूपं यत् वाच्यं दुःखनिवर्तकं पृष्ठम् आकाङ्क्षितं वाच्यं दुःखाभावम् अभीप्सितं कथं हि इदं निवर्तेत दुःखं सर्वात्मना मम इति प्रश्नारूपं यत् वाच्यं दुःखनिवर्तकं. ಸ್ವಾಮಿ, ನನ್ನ ವಾಕ್ಯಾಸ ಹೆಂಗ್ ಮಾಡ್ಕೊಳ್ಳೋದು, ಅದು ಏನ್ ಹೇಳ್ತಾ ಇದೆ ಅದು ಕೇಳ್ತಾನೆ ಇಲ್ಲ. ಯಾಕೆ ಹೇಳ್ತಿದ್ದೀರಾ? ತತ್ವಸಿ ತ್ವಂ ಶಬ್ದ ಇಟ್ಕೊಂಡು ಹೇಳ್ತಾ ಇದೆಯಾ? ಅನ್ನ ಕೇಳ್ತಿಲ್ಲ, ನಾನು ಕೇಳ್ತೇನೆ ಇಷ್ಟೇ. ನಾನು ಕೇಳಿದ್ರೆ ಉತ್ತರ ಕೊಡಿ ಸಾಕು. ಪೃಷ್ಟಂ ಮತ್ತು ಆಕಾಂಕ್ಷಿತಂ, ನಾನು ಏನ್ ಕೇಳ್ತಾ ಇದ್ದೀನೋ, ನಾನು ಏನ್ ಬಯಸ್ತಾ ಇದ್ದೀನೋ ಅದನ್ನು ನೀವು ಹೇಳ್ಬೇಕು ಅಷ್ಟೇ. ನಾನು ಜಾಸ್ತಿ ಕೇಳ್ತಿಲ್ಲ. ನನಗೆ ದುಃಖಾಭಾವಂ ಅಭೀಪ್ಸಿತಂ, ನಂಗೆ ದುಃಖವಿಲ್ಲದೆ ಇರೋದು ನಂಗೆ ಇಷ್ಟವಾಗಿದೆ. ನಾನು ಎಂದೆಂದಿಗೂ ದುಃಖ ಇಲ್ಲದೆ ಇದ್ದವನು ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಸುಮ್ಮನೆ ಪಾಂಡಿತ್ಯ ತೋರಿಸ್ಬೇಡಿ. ಅದರಲ್ಲಿ ಇದು ವಿಶೇಷಣ, ಅದು ವಿಶೇಷ, ಅದು ಇದಕ್ಕೆ ಸೇರ್ಕೊಂಡು ಇದಾಗುತ್ತೆ, ಅದು ಇದು ಉದ್ದೇಶ, ಅದು ವಿಧೇಯ. ಆ ಪುರಾಣ ಬೇಡ ನನಗೆ. ಯಾವ ಪುರಾಣ ಹೇಳ್ಬೇಡಿ. ನಂಗೆ ನೇರಾಗಿ ನಂಗೆ ದುಃಖಾಭಾವ ನಂಗೆ ಬೇಕಾಗಿರೋದು. ದುಃಖ ಇಲ್ಲದೆ ಅದು ಹೇಗೆ ನನ್ನ ದುಃಖ ಹೋಗುತ್ತೆ ಸ್ವಾಮಿ? ನಂಗೆ ತುಂಬಾ ದುಃಖ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂತ. ನನ್ನ ದುಃಖ ಹೇಗೆ ಹೋಗುತ್ತೆ? ಹೇಗೆ ಸರ್ವಾತ್ಮನ ಎಂಟೈರ್ ಆಗಿ ಸಂಪೂರ್ಣವಾಗಿ ಶೇಷವು ಉಳಿಯದೇನೆಯೇ ಸಂಪೂರ್ಣ ದುಃಖ ನಮ್ಗೆ ಹೋಗ್ಬೇಕು. ಹೇಗಾದ್ರೆ ಹೋಗುತ್ತೆ. ಈ ರೀತಿಯಾಗಿ ನನ್ನ ಪ್ರಶ್ನೆಗೆ ಅನುರೂಪವಾಗಿ ಏನನ್ನು ಹೇಳಬೇಕು ದಯವಿಟ್ಟು ನನ್ನ ದುಃಖ ನಿವರ್ತಕವಾದ ಉಪಾಯ ನಂಗೆ ಹೇಳಿ ಸಾಕು. ನಂಗೆ ಇನ್ನೇನು ಬೇಡ. ನನ್ನ ಪ್ರಸಂಖ್ಯಾನ ಒಪ್ಪೋದೇ ಬಿಟ್ಕೊಳ್ಳಿ. ನನ್ನ ಪ್ರಸಂಖ್ಯಾನ ಆಯ್ತು ಬೇಡ, ನಿಮ್ಗೆ ಇಷ್ಟ ಇಲ್ಲ ಬಿಟ್ಕೊಳ್ಳಿ. ನನಗೆ ದುಃಖ ಹೋಗ್ಬೇಕು ನಾನು ಬಯಸ್ತೀನಿ. ನನ್ನ ದುಃಖ ಕಳೀರಿ. ಅದು ನೀವು ಸುಮ್ಮನೆ ಏನೇನೋ ಕಸತ್ ಮಾಡ್ಬೇಡಿ, ಸರ್ಕಸ್ ಮಾಡ್ಬೇಡಿ ಆ ವಾಕ್ಯದ ಮೇಲೆ. ಆ ವಾಕ್ಯದ ಸರ್ಕಸ್ ನಂಗೆ ಬೇಡ. ನಂಗೆ ನೇರಾಗಿ ದುಃಖ ನಿವೃತ್ತಿ ರೂಪವಾಗಿರ್ತಕ್ಕಂತಹ ದುಃಖಾನಿರ್ತಕ ನಿವೃತ್ತಿ ರೂಪವಾದಂತಹ ಸ್ಥಿತಿ ತಿಳಿಸ್ಕೊಡಿ. ಇನ್ನು ಮತ್ತೆ ಮುಂದಿಟ್ಟ ಇದು ಪ್ರಸಂಖ್ಯಾನವಾದಿ ಆಕ್ಷೇಪ. ಏನಂತ? ಇದು ಪ್ರಸಂಖ್ಯಾನವಾದಿಯ ಆಕ್ಷೇಪವು. ಶಿಷ್ಯನಿಗೆ ಬೇಕಾಗಿರುವುದು ದುಃಖ ನಿವೃತ್ತಿಗೆ ಉಪಾಯ. ಬ್ರಹ್ಮಾತ್ಮಾನುಭವವೇ ಆ ಉಪಾಯವು. ನನ್ನ ದುಃಖವು ನಿಶೇಷವಾಗಿ ಹೇಗೆ ತೊಲಗೀತು ಎಂಬುದು ಶಿಷ್ಯನಿಗೆ ಬೇಕಾದದ್ದು. ಅದಕ್ಕೆ ಉತ್ತರವನ್ನು ಹೇಳಬೇಕಲ್ಲವೇ? ಆದ್ದರಿಂದ ಆತ್ಮಸ್ವರೂಪದ ಅನುಭವವನ್ನು ಪ್ರಸಂಖ್ಯಾನದಿಂದ ತಂದುಕೋ ಎಂದು ಗುರು ಹೇಳುವುದು ಸ್ವಾಭಾವಿಕವಾಗಿದೆ. ಆದ್ದರಿಂದ ಶ್ರುತಿಯಲ್ಲಿ ಪ್ರಸಂಖ್ಯಾನವನ್ನು ಹೇಳುವುದಕ್ಕೆಂದೇ 9 ಸಲ ಮನನವನ್ನು ತಿಳಿಸಿದೆ. ಕೊನೆಯಲ್ಲಿ ಅರಿತುಕೊಂಡನು ಎಂದು ಸಾಕ್ಷಾತ್ಕಾರವನ್ನು ಹೇಳಿರುತ್ತದೆ. ಆದರೆ ನಿಮ್ಮ ಪಕ್ಷದಲ್ಲಿ ದುಃಖವು ಹೇಗೆ ತೊಲಗುತ್ತದೆ ಎಂದು ಕೇಳಿದ್ದಕ್ಕೆ ನೀನು ಬ್ರಹ್ಮ ಸ್ವರೂಪವಾಗಿರುವೆ ಎಂದು ಹೇಳುವ ಉತ್ತರವು ಅಸಂಬದ್ಧವಾಗುವುದಿಲ್ಲವೇ ಎಂದು ಆಕ್ಷೇಪ. ನನ್ನ ದುಃಖ ಹೇಗಪ್ಪ ಹೋಗುತ್ತೆ? ನೀನು ಬ್ರಹ್ಮ ಕಣೆ ಅಂದ್ಬಿಟ್ರ ನಂಗದು ಹೋಗಲ್ಲಪ್ಪ ದುಃಖ. ನನ್ನ ದುಃಖ ಕಳೆದಿದೆ ಅಷ್ಟೇ. ಇದು ಸಿದ್ಧಾಂತವೆಂದೇ ವ್ಯಾಖ್ಯಾನಕಾರರು ವರ್ಣಿಸಿರುತ್ತಾರೆ. ಆದರೆ ಇದು ಪೂರ್ವಕ್ಷಿಗೆ ಹೊಂದುವಷ್ಟು ಸಮಂಜಸವಾಗಿ ಸಿದ್ಧಾಂತ ಹೊಂದುವುದಿಲ್ಲ. ಮುಂದಿನಷ್ಟು ಬಂದು ಸಿದ್ಧಾಂತ ಬರೋದನ್ನು ನೋಡಿರಿ. 8:05 ಆಯ್ತು. ನಾಳೆ ಹೋಗೋಣ 209. ನಾಳೆ ನಾಡಿದ್ದು ಇದು ಮುಗಿಯುತ್ತೆ. ಆಮೇಲೆ ಇನ್ನೊಂದು ಗುರುಗಳೇ ಪುಸ್ತಕ